ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ವಿಡಿಯೋ. ನಾನು ನಿಮ್ಮ ಹುಸೇನ್ ನಾಯ್ಕರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲಿಷ್ ನ ಒಂದು ಇಂತಹ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಇಂಗ್ಲಿಷ್ ಕಲಿಸುವಾಗ ಸ್ಟೂಡೆಂಟ್ಸ್ ಹೇಳ್ತೀನಿ, ಇಂಗ್ಲಿಷ್ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಇಂಗ್ಲಿಷ್. ಸೊ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲ ಅಂದ್ರೆ ಇಂಗ್ಲಿಷ್ ಇಲ್ವೇ ಇಲ್ಲ. ಆ ಎಂಟೈರ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಒಂದಲ್ಲ ಎರಡಲ್ಲ ಎಲ್ಲವನ್ನ ಸೇರಿಸಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಈಸಿ ಮೆಥಡ್ ನಲ್ಲಿ ವಿತ್ ಪ್ರಾಕ್ಟಿಕಲ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಮೂಲಕ ಕಲಿಸ್ತಾ ಹೋಗ್ತೀನಿ. ಅಂಡ್ ಎಂಡ್ ನಲ್ಲಿ ನಾನು ನಿಮ್ಗೆ ಇಷ್ಟು ಭರವಸೆಯನ್ನ ಕೊಡ್ತಾ ಇದ್ದೀನಿ, ಇದಕ್ಕಿಂತ ಬೆಟರ್ ವಿಡಿಯೋ ನಿಮ್ಗೆ ಇಡೀ ಯೂಟ್ಯೂಬ್ ನಲ್ಲಿ ಸಿಗೋದಿಲ್ಲ. ಸೊ ಅಷ್ಟು ರಿಸರ್ಚ್ ಮಾಡಿ ಮಾಡ್ತಾ ಇರುವಂತಹ ಈ ಒಂದು ವಿಡಿಯೋ ಇದು ತುಂಬಾ ಸಿಂಪಲ್ ಸರಳವಾದ ಭಾಷೆಯಲ್ಲಿ ಇರುತ್ತೆ. ಸೊ ನಿಮ್ಗೆ ಇಂಗ್ಲಿಷ್ ಏನು ಬರೋದಿಲ್ಲ ಅಂದ್ರೂ ಕೂಡ ಈ ಒಂದು ವಿಡಿಯೋನ ನೋಡಿ, ಸ್ವಲ್ಪ ಸ್ವಲ್ಪ ಬರುತ್ತೆ ಅಂದ್ರೂ ಕೂಡ ಈ ಒಂದು ವಿಡಿಯೋನ ನೋಡಿ, ಯಾಕಂದ್ರೆ ಇದರಿಂದ ರಿವಿಷನ್ ಆಗುತ್ತೆ. ಪ್ಲಸ್ ನೀವು ಎಕ್ಸ್ಟ್ರಾ ಈ ಒಂದು ತುಂಬಾ ಪಾಯಿಂಟ್ಸ್ ಗಳನ್ನ ಕಲಿತಾ ಹೋಗ್ತೀರಾ, ವಾಕ್ಯ ಮಾಡೋದನ್ನ ಕಲಿತೀರಾ, ಅಂಡ್ ದೆನ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ಕಲಿತೀರಾ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಇವತ್ತಿನ ನೀವು ಇಂಗ್ಲಿಷ್ ಅನ್ನ ಸ್ಲೋ ಆಗಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡಿ ಮಾತಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತೀರಾ ಈ ಒಂದು ವಿಡಿಯೋದ ನಂತರ. ಸೊ ಅದು ನನ್ನ ಪ್ರಾಮಿಸ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ಟಾಪಿಕ್ ಬಂದು ಆಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ. ಇವತ್ತಿನ ಕ್ಲಾಸ್ ಅಲ್ಲಿ ನೀವು 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನನ್ನ ಜೊತೆ ಕಲಿತೀರಾ. ಸೊ ಅದನ್ನ ಗುರುತಿಸ್ಲಿಕ್ಕೂ ಕೂಡ ಕಲಿತೀರಾ. ಇಂಗ್ಲಿಷ್ ಅಲ್ಲಿ ನೀವು ಹೇಳ್ತಿರಲ್ಲ ಸರ್ ಕಾನ್ಫಿಡೆನ್ಸ್ ಬರೋದಿಲ್ಲ, ಮಾತಾಡುವಾಗ ಭಯ ಆಗುತ್ತೆ, ಇಲ್ಲಿ ತಪ್ಪು ಮಾಡ್ತೇನೆ ಅಂತ ಹೇಳಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಯಾಕೆ ಬರೋದಿಲ್ಲ ಅಂದ್ರೆ ಇಂಗ್ಲಿಷ್ ನ ಒಂದು ವಾಕ್ಯದಲ್ಲಿ ನಿಮ್ಗೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅಂದ್ರೆ ಗುರುತಿಸ್ಲಿಕ್ಕೆ ಬರೋದಿಲ್ಲ. ಸೊ ಅದನ್ನ ಯಾವ ರೀತಿ ಗುರುತಿಸಬೇಕು ಅದನ್ನ ಕಲಿತೀರಾ. ಅಂಡ್ ದೆನ್ ಕ್ರಿಯೇಟ್ ಸಿಂಪಲ್ ಇಂಗ್ಲಿಷ್ ಸೆಂಟೆನ್ಸ್ ಕಾನ್ಫಿಡೆಂಟ್ಲಿ. ಕಾನ್ಫಿಡೆಂಟ್ ಆಗಿ ಇವತ್ತಿಂದ ನೀವು ಸಿಂಪಲ್ ಇಂಗ್ಲಿಷ್ ನ ವಾಕ್ಯಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಕೂಡ ಮಾಡ್ತೀರಾ ಈ ಒಂದು ವಿಡಿಯೋ ಮುಗಿಯೋದರ ಒಳಗಾಗಿ. ಸೊ ಇಲ್ಲಿ ಇಂಪ್ರೂವ್ ಇರುತ್ತೆ, ಫೋಕಸ್ ಇರುತ್ತೆ ಸ್ಪೀಕಿಂಗ್ ನ ಮೇಲೆ, ನಾಟ್ ಜಸ್ಟ್ ಗ್ರಾಮರ್. ಸೊ ಇದು ಯಾವುದೋ ಒಂದು ಸ್ಕೂಲ್ ಕಾಲೇಜ್ ನ ಗ್ರಾಮರ್ ಕ್ಲಾಸ್ ಅಲ್ಲ, ಇದು ಸ್ಪೋಕನ್ ಇಂಗ್ಲಿಷ್, ಇಂಗ್ಲಿಷ್ ಮಾತಾಡೋದನ್ನ ಕಲೀಲಿಕ್ಕೆ ನಾನು ನಿಮ್ಗೆ ಇಲ್ಲಿ ಇಂಗ್ಲಿಷ್ ಅನ್ನ ಕಲಿಸ್ತಾ ಇರೋದು. ಸೊ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ತುಂಬಾ ಜನ ನೋಟ್ಸ್ ಕೇಳ್ತಾರೆ ರಿವಿಷನ್ ಮಾಡ್ಲಿಕ್ಕೆ. ನೋಟ್ಸ್ಗಾಗಿ ಬೇಗ ಬೇಗ ಈ ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ. ಸೊ ಹೆಸರು ಬಂದು ಇಂಗ್ಲಿಷ್ ವಿತ್ ಹುಸೇನ್ ಅಂತ ಹೇಳಿ ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಂಡ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಡೈರೆಕ್ಟ್ಲಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಬಹುದು. ಫಸ್ಟ್ ಕ್ವಶನ್ ಬರುತ್ತೆ, ಯಾಕೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿಬೇಕು? ಯಾವುದೋ ಒಂದನ್ನ ಕಲಿಯೋಕ್ಕಿಂತ ಮುಂಚಿತವಾಗಿ ಅದನ್ನ ಯಾಕೆ ಕಲಿಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಅದರ ಮಹತ್ವ, ಅದರ ಇಂಪಾರ್ಟೆನ್ಸ್ ನಮಗೆ ಗೊತ್ತಿಲ್ಲ ಅಂತ ಅರ್ಥ. ಸೊ ಬನ್ನಿ ಹಾಗಾದ್ರೆ ಫಸ್ಟ್ ಅದನ್ನ ನೋಡ್ಕೊಳ್ಳೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಯಾಕೆ ಕಲಿಬೇಕಂದ್ರೆ, ಸೊ ಇಲ್ಲಿ ನಿಮ್ಗೆ ಬೈಕ್ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ? ಸೊ ಇಂಗ್ಲಿಷ್ ಇದೆಲ್ಲ ಈ ಒಂದು ಬೈಕ್ ತರ ಇದ್ದ ಹಾಗೆ. ಅಂಡ್ ಈ ಬೈಕ್ ನಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಗಳು ಇವೆ. ಏನೇನಿವೆ ರೀ? ಇಲ್ಲಿ ಟೈರ್ ಇದೆ, ಹೌದಾ? ಅಂಡ್ ಇಲ್ಲಿ ಇದೆ ಹ್ಯಾಂಡಲ್ ಇದೆ, ರೈಟ್? ಇದರ ಒಳಗಡೆ ಇಲ್ಲಿ ಇಂಜಿನ್ ಇರುತ್ತೆ, ಹೌದಲ್ವ? ಇಂಜಿನ್ ಇರುತ್ತೆ. ಸೊ ಅದು ಮೇನ್ ಕೆಲಸ ಮಾಡ್ತಾ ಇರುತ್ತೆ. ಅಂಡ್ ದೆನ್ ಇಲ್ಲಿ ಹಿಂದೆ ಸೀಟ್ ಇದೆ. ಸೊ ಈ ರೀತಿ ಈ ಒಂದು ಬೈಕ್ ನ ಬೇರೆ ಬೇರೆ ಪಾರ್ಟ್ಸ್ ಗಳು ಇವೆ, ಭಾಗಗಳು ಇವೆ. ಅದನ್ನ ಕೂಡಿಸಿದಾಗ ಏನಾಗುತ್ತೆ, ಆ ಪರ್ಫೆಕ್ಟ್ ಬೈಕ್ ರೆಡಿ ಆಗುತ್ತೆ. ಅಂಡ್ ನಾವು ಸ್ಮೂತ್ ಆಗಿ ಎಂಜಾಯ್ ಮಾಡ್ತಾ ಏನ್ ಮಾಡ್ಬಹುದು, ರೈಡಿಂಗ್ ಮಾಡ್ಬಹುದು, ಟ್ರಾವೆಲ್ ಮಾಡ್ಬಹುದು. ಅದೇ ರೀತಿ ಕಾನ್ಫಿಡೆಂಟ್ ಆಗಿ ಎಲ್ಲೂ ಕೂಡ ಸಿಕ್ಕಾಕೊಳ್ದೆ ಫ್ಲೂಯೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಅನ್ನ ನಾವು ಮಾತಾಡ್ಬೇಕಂದ್ರೆ ಏನ್ ಕಲಿಬೇಕಾಗುತ್ತೆ? ಇಂಗ್ಲಿಷ್ ನ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿಬೇಕಾಗುತ್ತೆ. ಇದು ಬೈಕ್ ನ ಪಾರ್ಟ್ಸ್ ಗಳು ಸರಿಯಾಗಿದ್ರೆ ಬೈಕ್ ಸರಿಯಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಇಂಗ್ಲಿಷ್ ನ ಪಾರ್ಟ್ಸ್ ಗಳು. ಇಂಗ್ಲಿಷ್ ಅನ್ನ ನಾವು 8 ಪಾರ್ಟ್ಸ್ ಗಳಲ್ಲಿ ಡಿವೈಡ್ ಮಾಡಿದ್ದೀವಿ. ಸೊ ಅದರಲ್ಲಿ ನೀವು ಪರ್ಫೆಕ್ಟ್ ಆದ್ರೆ ಕಾನ್ಫಿಡೆಂಟ್ ಅಂಡ್ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಅನ್ನ ಮಾತಾಡ್ತೀರಾ. ಸೊ ಇಲ್ಲಿ ಎವ್ರಿ ಪಾರ್ಟ್ ಗೆ ಒಂದು ಜಾಬ್ ಇದೆ. ಸೊ ಬೈಕ್ ನ ಯಾವುದೇ ಒಂದು ಭಾಗ ತಗೊಳ್ಳಿ, ಹ್ಯಾಂಡಲ್ ಏನ್ ಮಾಡುತ್ತೆ, ಡೈರೆಕ್ಷನ್ ಎಲ್ಲಿ ಹೋಗ್ಬೇಕು, ಟೈರ್ಸ್ ನಿಮ್ಮನ್ನ ಕ್ಯಾರಿ ಮಾಡುತ್ತೆ, ಇಂಜಿನ್ ಇದೆಲ್ಲ ಸಪೋರ್ಟ್ ಮಾಡುತ್ತೆ, ಸೀಟ್ ಕುತ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಹೌದು ಅಲ್ವ? ಅದೇ ರೀತಿ ಇಂಗ್ಲಿಷ್ ನ 8 ಪಾರ್ಟ್ಸ್ ಗಳಿವೆ. ಅದರದ್ದು ತನ್ನದೇ ಆಗಿರುವಂತಹ ಒಂದೊಂದು ಕೆಲಸ ಇದೆ. ಸೊ ಅವು ತನ್ನ ಕೆಲಸವನ್ನ ಸರಿಯಾಗಿ ಮಾಡಿದಾಗ, ಅಂದ್ರೆ ಅದನ್ನ ಯಾವ ರೀತಿ ಸರಿಯಾಗಿ ವಾಕ್ಯದಲ್ಲಿ ಬಳಸಬೇಕು ಅದನ್ನ ನೀವು ಕಲ್ತಾಗ ಆ ಇಂಗ್ಲಿಷ್ ಅಲ್ಲಿ ಕಾನ್ಫಿಡೆನ್ಸ್, ಫ್ಲೂಯೆನ್ಸಿ ನಿಮ್ಗೆ ಆಟೋಮೆಟಿಕ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತಿನ ಕ್ಲಾಸ್ ನಲ್ಲಿ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ಯಾವುವು ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳಿ. ಫಸ್ಟ್ ಒನ್ ಇದೆ ನೌನ್ ಅಂತ ಹೇಳಿ, ಸೆಕೆಂಡ್ ಒನ್ ಪ್ರೊನೌನ್, ಥರ್ಡ್ ಒನ್ ವರ್ಬ್ ಅಂತ ಹೇಳ್ತೀವಿ, ಫೋರ್ತ್ ಒನ್ ಅಡ್ಜೆಕ್ಟಿವ್. ಸೊ ಇಲ್ಲಿ ತುಂಬಾ ಜನ ಅಡ್ಜೆಕ್ಟಿವ್ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಸೊ ಆ ರೀತಿ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ಡಿ ಇದೆ ಅಲ್ಲ, ಇದು ಸೈಲೆಂಟ್ ಆಗುತ್ತೆ. ಸೊ ಡಿ ಸೈಲೆಂಟ್ ಆದ್ರೆ ಅದನ್ನ ಬಿಟ್ಟು ಉಚ್ಚಾರ ಮಾಡಿ ಸುಲಭವಾಗಿ ನೀವು ಅದನ್ನ ಹೇಳ್ಬಹುದು ಅಡ್ಜೆಕ್ಟಿವ್. ಸೊ ಡಿ ಅನ್ನ ಬಿಡಿ, ಅಡ್ಜೆಕ್ಟಿವ್ ಅಂತ ಇದನ್ನ ಉಚ್ಚಾರ ಮಾಡಿ. 5ನೇದಾಗಿ ಬರುತ್ತೆ ಆಡ್ ವರ್ಬ್ ಅಂತ ಹೇಳಿ, 6th ಒನ್ ಪ್ರೆಪೋಸಿಷನ್, 7th ಒನ್ ಕಂಜಂಕ್ಷನ್, 8th ಒನ್ ಬಂದು ಇಂಟರ್ಜೆಕ್ಷನ್. ಸೊ ಇವುಗಳಿಗೆ ಇಂಗ್ಲಿಷ್ ನ 8 ಪಾರ್ಟ್ಸ್ ಗಳು, ಅವುಗಳಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಇನ್ನೊಂದ್ಸಲ ನಾನು ನಿಮ್ಗೆ ಹೇಳೋದಾದ್ರೆ ಪ್ರೊನೌನ್ಸಿಯೇಷನ್, ಅದನ್ನ ಯಾವ ರೀತಿ ಉಚ್ಚಾರ ಮಾಡಬೇಕು ಅದ್ರ ಮೇಲೆ ಕೂಡ ಫೋಕಸ್ ಮಾಡಿ. ನೌನ್, ಪ್ರೊನೌನ್, ವರ್ಬ್, adjective, adverb, preposition, conjunction, interjection. ಸೊ ಬನ್ನಿ ಈಗ ಒನ್ ಬೈ ಒನ್ ಕಲಿತಾ ಹೋಗೋಣ. ಫಸ್ಟ್ ಇಂಗ್ಲಿಷ್ ಅಲ್ಲಿ ವಾಕ್ಯ ಹೇಗೆ ಮಾಡಬೇಕು ಅದನ್ನ ತಿಳ್ಕೊಳ್ಳೋಣ. ದೆನ್ ವಾಕ್ಯದಲ್ಲಿ ಎಲ್ಲಿ ಯಾವ ನೌನ್ ಬರುತ್ತೆ, ಪ್ರೊನೌನ್ ಎಲ್ಲಿ ಬರುತ್ತೆ, ಅದೇನ್ ಕೆಲಸ ಮಾಡುತ್ತೆ ಅದನ್ನ ಕಲಿಸ್ತಾ ನಾನು ನಿಮ್ಗೆ ಹೋಗ್ತೀನಿ. ಸೊ ಇಂಗ್ಲಿಷ್ ನಲ್ಲಿ
ಒಂದು ವಾಕ್ಯ ನೀವು ಮಾಡ್ಬೇಕಂದ್ರೆ ಈ ರೀತಿ ನಾವೇನ್ ಮಾಡ್ತೇವ್ರಿ, ಅಲ್ಲಿ ಸ್ಟ್ರಕ್ಚರ್ ಅಥವಾ ಫಾರ್ಮುಲಾ ಅಂತ ಅನ್ಕೊಳ್ಳಿ, ಅದನ್ನ ಫಾಲೋ ಮಾಡ್ತೀವಿ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಏನ್ರಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಹಾಗಾದ್ರೆ ಸಬ್ಜೆಕ್ಟ್ ಅಂದ್ರೆ ಏನು, ಇಲ್ಲಿ ಕ್ವಶನ್ ಬರುತ್ತೆ. ಸಬ್ಜೆಕ್ಟ್ ಅಂದ್ರೆ ಇಂಗ್ಲಿಷ್, ಎಕನಾಮಿಕ್ಸ್, ಹಿಂದಿ ಅದು ನಾ ಸಬ್ಜೆಕ್ಟ್ ಅಲ್ವೇ ಅಲ್ಲ, ಆ ಸಬ್ಜೆಕ್ಟ್ ಅಲ್ಲ. ದೆನ್ ವರ್ಬ್ ಅಂದ್ರೆ ಏನ್ರಿ, ಸೊ ವರ್ಬ್ ಏನ್ ಕೆಲಸ ಮಾಡುತ್ತೆ, ಅದರ ನಂತರ ಏನು, ಆಬ್ಜೆಕ್ಟ್. ಸೊ ಹಾಗಾದ್ರೆ ಫಸ್ಟ್ ಇಲ್ಲಿ ವರ್ಬ್ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ವರ್ಬ್ ಅಂದರೆ, ಸೊ ಇಲ್ಲಿ ವರ್ಬ್ ಅಂದ್ರೆ ಕ್ರಿಯೆಯನ್ನ ತೋರಿಸುವ ಪದ. ಏನ್ ತೋರಿಸ್ಬೇಕ್ರಿ, ಇದು ಕ್ರಿಯೆ ತೋರಿಸುವಂತಹ ಒಂದು ಪದ. ರನ್, ಡ್ರಿಂಕ್, ಡ್ಯಾನ್ಸ್ ಇವೆಲ್ಲ ಏನ್ ತೋರಿಸ್ತಾ ಇವೆ, ಆಕ್ಷನ್ ತೋರಿಸ್ತಾ ಇವೆ. ಏನೋ ಒಂದು ಕ್ರಿಯೆ ತೋರಿಸ್ಬೇಕು, ಆ ಪದಕ್ಕೆ ನಾವ್ ಏನಂತ ಕರಿತೀವಿ, ವರ್ಬ್ ಅಂತ ಕರಿತೀವಿ. ಸೊ ಈಗ ಒಂದು ವಾಕ್ಯದಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಆ ಕ್ರಿಯೆನ ಯಾರಾದ್ರೂ ಮಾಡ್ತಾರೆ, ಹೌದು ಅಲ್ವ, ವ್ಯಕ್ತಿ ಅಥವಾ ವಸ್ತು ಆಗಿರಬಹುದು. ಸೊ ಆ ಕ್ರಿಯೆ ಮಾಡುವಂತಹ ವ್ಯಕ್ತಿ ಅಥವಾ ವಸ್ತುಗೆ ನಾವೇನಂತೀವಿ, ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಕ್ರಿಯೆ ಮಾಡುವಂತಹ ವ್ಯಕ್ತಿ ಅಥವಾ ವಸ್ತು, ಕ್ರಿಯೆ ಮಾಡುವ ವ್ಯಕ್ತಿ ಅಥವಾ ವಸ್ತು ಕೂಡ ಅದು ಏನು ಆಗಿರಬಹುದು. ಅಂಡ್ ದೆನ್ ಬರುತ್ತೆ ಆಬ್ಜೆಕ್ಟ್. ಸೊ ಈಗ ಒಬ್ಬ ವ್ಯಕ್ತಿ ಕ್ರಿಯೆ ಮಾಡ್ತಾ ಇದ್ದಾನೆ, ಆ ಕ್ರಿಯೆ ತೋರಿಸ್ತಾ ಇರುವಂತದ್ದು ವರ್ಬ್. ಸೊ ಆ ಕ್ರಿಯೆ ಇನ್ನೊಬ್ಬ ವ್ಯಕ್ತಿ ವಸ್ತುವಿನ ಮೇಲೆ ನಡೆಯುತ್ತೆ, ಹೌದೋ ಅಲ್ವೋ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಆಕ್ಷನ್ ರಿಸೀವರ್ ಅಂತ ಹೇಳ್ಬೋದು. ಅಂದ್ರೆ ಇದರ ಮೇಲೆ ಈ ಒಂದು ಆಕ್ಷನ್ ನಡೀತಾ ಇರುತ್ತೆ. ಸೊ ಇದು ಆಯ್ತು ನಮ್ಮ ಆಕ್ಷನ್ ರಿಸೀವರ್. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಏನ್ ಕೆಲಸ ಮಾಡುತ್ತೆ, ವರ್ಬ್ ಏನ್ ಕೆಲಸ ಮಾಡುತ್ತೆ, ಆಬ್ಜೆಕ್ಟ್ ಏನ್ ಕೆಲಸ ಮಾಡುತ್ತೆ, ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ನಾವೀಗ ಇಲ್ಲಿ ಏನ್ ಮಾಡೋಣ, ಬೇಗ ಕ್ವಿಕ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ನೋಡ್ಕೊಳ್ಳೋಣ. ಸೊ ರೈಟ್, ಸೊ ಇಲ್ಲಿಂದ ನಿಮ್ಮ ರಿಯಲ್ ಪ್ರಾಕ್ಟೀಸ್ ಆಗುತ್ತೆ. ಮೊದಲನೇ ಎಕ್ಸಾಂಪಲ್ ನೋಡಿ, ಐ ಈಟ್ ರೈಸ್ ಅಂತ ಇದೆ. ಐ ಈಟ್ ರೈಸ್ ಅಂದ್ರೆ ನಾನು ರೈಸ್ ತಿನ್ನುತ್ತೇನೆ. ಸೊ ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್, ಇಲ್ಲಿ ನೋಡಿ ಐ ಅನ್ನುವಂಥದ್ದು ಸಬ್ಜೆಕ್ಟ್, ಈಟ್ ಅನ್ನುವಂಥದ್ದು ಇಲ್ಲಿ ವರ್ಬ್ ಆಗುತ್ತೆ, ಅಂಡ್ ದೆನ್ ರೈಸ್ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಯಾವ ಕ್ರಿಯೆ ನಡೀತಾ ಇದೆ, ಇಲ್ಲಿ ವರ್ಬ್ ನೋಡಿ, ಯಾವ ಕ್ರಿಯೆ ನಡೀತಾ ಇದೆ, ತಿನ್ನುವಂತಹ, ಭೋಜನ ಮಾಡುವಂತಹ ಕ್ರಿಯೆ ನಡೀತಾ ಇದೆ. ಸೊ ಈ ಕ್ರಿಯೆನ ಯಾರು ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ಐ ಅನ್ನುವಂತಹ ಒಂದು ವರ್ಡ್ ಲೆಟರ್ ಇದೆ, ಅದಕ್ಕೆ ಪ್ರೊನೌನ್ ಅಂತ ಕರಿತೇವೆ. ಐ ಅಂದ್ರೆ ನಾನು ಅಂತ ಅರ್ಥ. ಸೊ ನೀವು ಇಲ್ಲಿ ಹೆಸರು ಕೂಡ ಹಾಕ್ಬಹುದು. ನಿಮ್ಮ ಹೆಸರು ಮನೋಜ್ ಅಂತ ಇದ್ರೆ ಮನೋಜ್ ಅಂತ ಹಾಕ್ಬಹುದು, ಮಹೇಶ್ ಅಂತ ಹಾಕ್ಬಹುದು, ಸುಧಾ ಅಂತ ಹೆಸರಿದ್ರೆ ಹೆಸರು ಕೂಡ ಹಾಕ್ಬಹುದು, ಏನ್ ತಪ್ಪಿಲ್ಲ. ಸೊ ಐ ಈಟ್ ರೈಸ್, ಐ ಅಂದ್ರೆ ಸಬ್ಜೆಕ್ಟ್, ಯಾರು ತಿಂತಾ ಇದ್ದಾರೆ, ನಾನು. ಸೊ ಈಟ್ ಅನ್ನೋದು ತಿನ್ನುವಂತಹ ಕ್ರಿಯೆ ತೋರಿಸ್ತಾ ಇದೆ. ರೈಸ್ ಅಂದ್ರೆ ಏನನ್ನ ತಿನ್ನಲಾಗ್ತಾ ಇದೆ, ರೈಸ್ ಅನ್ನ ತಿನ್ನಲಾಗ್ತಾ ಇದೆ. ಸೊ ಅದು ಆಗುತ್ತೆ ನಮ್ಮ ಆಬ್ಜೆಕ್ಟ್. ಸೊ ಇಂಗ್ಲಿಷ್ ನಲ್ಲಿ ಈ ರೀತಿ ಒಂದು ವಾಕ್ಯ ಮಾಡ್ತೀವಿ, ಬೇಸಿಕ್ ವಾಕ್ಯಗಳನ್ನ ಮಾಡುವಾಗ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಈಗ ಬನ್ನಿ ನೌನ್ ಅನ್ನ ಕಲಿತಾ ಹೋಗೋಣ. ಸೊ ಇದು ನಿಮ್ಗೆ ಗೊತ್ತಾಯ್ತು. ಫಸ್ಟ್ ಬರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಫಸ್ಟ್ ಒನ್ ಬಂದು ಯಾವುದು, ನೌನ್. ಸೊ ನೌನ್ ಅಂದ್ರೆ ಏನು, ನೌನ್ ಅಂದ್ರೆ ನಿಮ್ಗೊಂದು ಹೆಸರಿದೆಯಾ, ಹೌದು. ನಿಮ್ಮ ಫ್ರೆಂಡ್ಗೆ ಹೆಸರಿದೆಯಾ, ಇದೆ. ನಿಮ್ ತಂಗಿಗೆ ಹೆಸರಿದೆಯಾ, ಎಸ್. ನಿಮ್ಮ ಫಾದರ್, ಮದರ್, ಅಕ್ಕ ಎಲ್ಲರಿಗೊಂದು ಹೆಸರಿದೆ, ಹೌದು ಅಲ್ವೋ. ಸೊ ವ್ಯಕ್ತಿಗಳ ಹೆಸರಿಗೆ ನಾವೇನಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅದೇ ರೀತಿ ಸ್ಥಳಗಳಿಗೆ ಹೆಸರಿದೆಯಾ, ನಿಮ್ ಊರಿಗೆ ಹೆಸರಿದೆಯಾ, ನಿಮ್ಮ ಜಿಲ್ಲೆಗೆ, ತಾಲೂಕಿಗೆ, ನಿಮ್ಮ ಕಾಲೇಜಿಗೆ, ನಿಮ್ಮ ಓಣಿಗೆ ಒಂದು ಹೆಸರಿರುತ್ತೆ, ಹೌದು ಅಲ್ವೋ. ಸೊ ಆ ಪ್ಲೇಸ್ ನ ಹೆಸರುಗಳು. ನೌನ್ ಅಂದ್ರೆ ಏನು, ನೇಮ್. ಯಾವ್ಯಾವ್ದರ ನೇಮ್ಗಳು, ಎಲ್ಲದರ ನೇಮ್ಗಳು. ಅದು ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಎನಿಮಲ್. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನಾಯಿಗಳು ಇಲ್ವಾ, ಸೊ ಅವುಗಳಿಗೆ ಹೆಸರಿದೆ, ಏನು, ನಾಯಿಗಳು, ಹುಲಿ, ಇಲಿ, ಇವೆಲ್ಲ ಪ್ರಾಣಿಗಳ ಹೆಸರು, ಇವೆಲ್ಲ ಅವುಗಳು ನೌನ್ ಅಂತ ಹೇಳ್ತೀವಿ. ಇನ್ನ ಥಿಂಗ್ ಅಂದ್ರೆ ವಸ್ತು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಇದು ಒಂದು ವಸ್ತು, ಹೌದು ಅಲ್ವಾ. ಇದಕ್ಕೇನ್ ಹೆಸರಿದೆ, ಇದಕ್ಕೆ ನಾವ್ ಹೇಳ್ತೀವಿ ಮೊಬೈಲ್ ಅಂತ ಹೇಳಿ, ಹೌದಾ. ಸೊ ಇದು ಒಂದು ವಸ್ತು, ಇದಕ್ಕೇನ್ ಹೆಸರಿದೆ, ಪೆನ್ ಅಂತ ನಾವ್ ಇದಕ್ಕೆ ಹೇಳ್ತೀವಿ. ಸೊ ಆ ವಸ್ತುಗಳ ಹೆಸರು. ಈ ರೀತಿ ಇಮೋಷನ್ಸ್, ಆಕ್ಷನ್ಸ್, ಪ್ರಾಣಿ, ಸ್ಥಳಗಳು, ಎಲ್ಲದರ ಹೆಸರುಗಳಿಗೆ ನಾವು ನೌನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಸೊ ಹಾಗಾದ್ರೆ ಎಕ್ಸಾಂಪಲ್ಸ್ ನೋಡೋಣ. ಸೊ ಬನ್ನಿ ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ ನೋಡಿ, ಮಹೇಶ್ ಅನ್ನೋದೇನು, ಒಬ್ಬ ರಮೇಶ್, ಇದು ಮಹೇಶ್ ಅಲ್ಲ, ರಮೇಶ್. ರಮೇಶ್ ಅನ್ನೋದು ಒಬ್ಬ ವ್ಯಕ್ತಿ ಹೆಸರು. ಮೈಸೂರು ಅನ್ನೋದೇನ್ರಿ, ಒಂದು ಸ್ಥಳದ ಹೆಸರು, ಹೌದಲ್ವಾ. ಅದೇ ರೀತಿ ಯಾವುದೇ ಸ್ಥಳದ ಹೆಸರು ತಗೊಳ್ಳಿ. ಡಾಗ್ ಅಂದ್ರೆ ಒಂದು ಪ್ರಾಣಿ ಹೆಸರು. ಮೊಬೈಲ್ ಅಂದ್ರೆ ನಾನು ಈಗಾಗಲೇ ತೋರಿಸಿದ್ನಲ್ಲ, ಒಂದು ವಸ್ತುವಿನ ಹೆಸರು. ಸೊ ಇವುಗಳಿಗೆ ನಾವೇನಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ಇಂಗ್ಲಿಷ್ ಮಾತಾಡುವಾಗ ಯಾವ ರೀತಿ ಬಳಸಬೇಕು, ಅಂಡ್ ಇದನ್ನ ಎಲ್ಲಿ ಬಳಸಬೇಕು, ಇಲ್ಲಿ ವಾಕ್ಯ ಮಾಡೋದನ್ನ ಕಲ್ತ್ರಲ್ಲ. ಸೊ ಈ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನಲ್ಲಿ, ಸೊ ನಾವು ಇದನ್ನ ಎಲ್ಲಿ ಬಳಸಬಹುದು ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಈಗ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನಲ್ಲಿ, ಇಲ್ಲಿ ಸಬ್ಜೆಕ್ಟ್ ನಲ್ಲಿ ನಾವು ನೌನ್ ಅನ್ನ ಬಳಸಬಹುದು. ಎಲ್ಲಿ ಬಳಸಬಹುದು ರೀ, ಸಬ್ಜೆಕ್ಟ್ ನಲ್ಲಿ ನೌನ್ ಅನ್ನ ಬಳಸಬಹುದು, ಅಂಡ್ ಆಬ್ಜೆಕ್ಟ್ ನಲ್ಲಿಯೂ ಕೂಡ ನೌನ್ ಅನ್ನ ಬಳಸಬಹುದು. ಸೊ ವರ್ಬ್ ಅಂದ್ರೆ ಏನು, ಅದನ್ನ ನಾವು ಮುಂದೆ ಕಲಿಯೋಣ. ಸಬ್ಜೆಕ್ಟ್ ನಲ್ಲಿ ನೌನ್ ಬಳಸಬಹುದು, ಆಬ್ಜೆಕ್ಟ್ ನಲ್ಲಿ ನೌನ್ ಅನ್ನ ಬಳಸಬಹುದು. ಸೊ ಎಕ್ಸಾಂಪಲ್ ನೋಡಿ, ರಮೇಶ್ ಈಸ್ ಅ ಟೀಚರ್ ಅಂದ್ರೆ ರಮೇಶ್ ಅಂದ್ರೆ ಒಬ್ಬ ಟೀಚರ್. ರಮೇಶ್ ಅನ್ನೋದೇನು, ವ್ಯಕ್ತಿ ಹೆಸರು, ಅದು ನೌನ್ ಆಯ್ತು. ಟೀಚರ್ ಅನ್ನೋದೇನು, ಅದು ಒಂದು ಪ್ರೊಫೆಷನ್, ವೃತ್ತಿ ಹೆಸರು. ಟೀಚರ್ ಅಂದ್ರೆ ಟೀಚಿಂಗ್ ಮಾಡೋರು, ಸಿಂಗರ್ ಅಂದ್ರೆ ಹಾಡಾಡೋರು, ಡ್ಯಾನ್ಸರ್ ಅಂದ್ರೆ ಡ್ಯಾನ್ಸ್ ಮಾಡೋರು, ಡಾಕ್ಟರ್ ಅಂದ್ರೆ
ರೋಗಿಗಳನ್ನ ನೋಡೋರು. ಸೊ ಆ ಒಂದು ಪ್ರೊಫೆಷನ್ ವೃತ್ತಿಗೆ ಹೆಸರಿದೆಯಲ್ಲ ಅದು ಕೂಡ ನೌನ್ ಅನ್ಸ್ಕೊಳ್ಳುತ್ತೆ ನಮ್ಮ ಇಂಗ್ಲಿಷ್ ನಲ್ಲಿ. ರಮೇಶ್ ಈಸ್ ಅ ಟೀಚರ್. ಸೊ ಇಲ್ಲಿ ರಮೇಶ್ ಕೂಡ ನೌನು, ಟೀಚರ್ ಅನ್ನೋದು ಕೂಡ ನೌನು. ಸಬ್ಜೆಕ್ಟ್ ನಲ್ಲಿ ಕೂಡ ನೌನ್ ಇದೆ, ಆಬ್ಜೆಕ್ಟ್ ಅಲ್ಲಿ ಕೂಡ ನೌನ್ ಇದೆ. ಇಲ್ಲಿ ನೋಡಿ ಮೈಸೂರ್ ಇಸ್ ಬ್ಯೂಟಿಫುಲ್ ಅಂತ ಇದೆ, ಅಂದ್ರೆ ಮೈಸೂರು ಬಹಳ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಬ್ಯೂಟಿಫುಲ್ ಆಗಿದೆ, ಸುಂದರವಾಗಿದೆ. ಹೌದು ಅಲ್ವೋ? ಮೈಸೂರಿಂದ ಯಾರಾದ್ರೂ ಇದ್ರೆ ಎಸ್ ಬ್ಯೂಟಿಫುಲ್ ಅಂತ ಟೈಪ್ ಮಾಡಿ ಒಂದ್ಸಲ. ಸೊ ಇಲ್ಲಿ ಮೈಸೂರು ಅನ್ನೋದು ಒಂದು ಸ್ಥಳದ ಹೆಸರು. ಸೊ ಈಗ ನೀವು ಕೇಳಬಹುದು ಇದು ನೌನಾ ಸರ್ ಅಂತ ಹೇಳಿ. ಇದು ನೌನ್ ಅಲ್ಲ, ಇದು ಏನು ಅನ್ನೋದು ನೀವು ಮುಂದೆ ಕಲಿತೀರಾ, ರೈಟ್? ಸೊ ಈಗ ನಾವಿಲ್ಲಿ ಸಬ್ಜೆಕ್ಟ್ ನ ಸ್ಥಾನದಲ್ಲಿ ನೌನ್ ಅನ್ನ ಬಳಸಿದ್ದೀವಿ. ದ ಡಾಗ್ ಈಸ್ ಬಾರ್ಕಿಂಗ್ ಅಂದ್ರೆ ನಾಯಿ ಬೊಗಳ್ತಾ ಇದೆ. ಸೊ ಇಲ್ಲಿ ಡಾಗ್ ಅನ್ನೋದೇನ್ರಿ ಒಂದು ಪ್ರಾಣಿ ಹೆಸರು, ನೌನ್. ಅದನ್ನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನಾವು ಹಾಕ್ಬಹುದು. ಮೈ ಮೊಬೈಲ್ ಈಸ್ ಎಕ್ಸ್ಪೆನ್ಸಿವ್. ನೋಡಿ ಮೈ ಮೊಬೈಲ್, ಸೊ ನನ್ನ ಮೊಬೈಲ್. ಸೊ ಮೊಬೈಲ್ ಅನ್ನೋದು ವಸ್ತುವಿನ ಹೆಸರು, ಸೊ ಅದು ಕೂಡ ಏನಾಗುತ್ತೆ ರೀ, ನೌನ್ ಆಗುತ್ತೆ. ಮೈ ಮೊಬೈಲ್ ಅನ್ನೋದು ಇಲ್ಲಿ ನೌನ್ ಆಗುತ್ತೆ. ಬಟ್ ಎಕ್ಸ್ಪೆನ್ಸಿವ್ ಅನ್ನೋದು ನೌನ್ ಅಲ್ಲ. ಸೊ ಅದು ಅಡ್ಜೆಕ್ಟಿವ್ ಅಂತ ಹೇಳಿ ಅದನ್ನ ನಾವು ಮುಂದೆ ಕಲಿಯೋಲ್ಲ. ಸೊ ಈಗ ನಿಮ್ಗೆ ಏನ್ ಗೊತ್ತಾಯ್ತ್ರಿ, ನಾವು 4 ಎಕ್ಸಾಂಪಲ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ವಿ ಕೇವಲ ನೌನ್ ಅನ್ನ ಕಲ್ತು. ರಮೇಶ್ ಇಸ್ ಅ ಟೀಚರ್, ಮೈಸೂರ್ ಇಸ್ ಬ್ಯೂಟಿಫುಲ್, ದ ಡಾಗ್ ಈಸ್ ಬಾರ್ಕಿಂಗ್, ಮೊಬೈಲ್ ಈಸ್ ಎಕ್ಸ್ಪೆನ್ಸಿವ್. ಈ ರೀತಿ ನೀವೇನ್ ಮಾಡಿ ಆರಾಮಾಗಿ ಸ್ಪೀಕಿಂಗ್ ಪ್ರಾಕ್ಟೀಸ್ ನಾವೇನ್ ಮಾಡಬಹುದು. ಈಗ ನಿಮ್ಗೆ ಒಂದು ಟೆಸ್ಟ್ ಕೂಡ ಕೊಡ್ತಾ ಇದ್ದೀನಿ, ಏನಂದ್ರೆ ಬೇಗ ಸ್ಪೀಕಿಂಗ್ ಪ್ರಾಕ್ಟೀಸ್. ಈಗ ನಮ್ಗೆ ಮಾತಾಡ್ಲಿಕ್ಕೆ ಬರ್ಬೇಕಂದ್ರೆ ನಮ್ಮ ತಲೆಯಲ್ಲಿ ಹೆಚ್ಚಿನ ನೌನ್ಗಳು, ವರ್ಬ್ಗಳು ಇರಬೇಕು, ಅಂದಾಗ ನಮ್ಗೆ ಮಾತಾಡ್ಲಿಕ್ಕೆ ಬರುತ್ತೆ ಇಂಗ್ಲಿಷ್ ನಲ್ಲಿ. ಈಗ ಬೇಗ ನೀವು ಅಕ್ಕಪಕ್ಕದಲ್ಲಿರುವಂತಹ 4-5 ವಸ್ತುಗಳು ನೋಡಿ ಅದರ ಹೆಸರು ಹೇಳಿ ಬೇಗ. ನಾನು ಹೇಳ. ಸೊ ಇಲ್ಲಿದೆ, ನಾವು ಇದಕ್ಕೆ ಮೌಸ್ ಅಂತ ಕರಿತೀವಿ, ರೈಟ್? ಇದಕ್ಕೆ ಏನಂತ ಕರಿತೀವಿ, ಮೌಸ್ ಅಂತ ಕರಿತೀವಿ. ಇದಕ್ಕೆ ನಾವು ರಿಮೋಟ್ ಅಂತ ಕರಿತೀವಿ. ಸೊ ಇದಕ್ಕೆ ಪೆನ್ ಅಂತ ಕರಿತೀವಿ. ಸೊ ಇಲ್ಲಿ ಮೈಕ್ ಇದೆ, ಸೊ ಇದಕ್ಕೆ ನಾವು ಮೈಕ್ ಅಂತ ಹೇಳ್ತೀವಿ, ಹೌದಲ್ವಾ? ಇವೆಲ್ಲವೂ ಕೂಡ ಏನಾಗ್ತವೆ, ನೌನ್ಸ್ ಗಳು ಅಂತ ನಾವು ಇವುಗಳಿಗೆ ಹೇಳ್ತೀವಿ ಸ್ಪೀಕಿಂಗ್ ಪ್ರಾಕ್ಟೀಸ್ ನಲ್ಲಿ. ಈಗ ಬಂದ್ವಿ. ಸೊ ನಿಮ್ಮ ಮನೆಯಲ್ಲಿ ನೀವು ಮನೆಯಲ್ಲಿ ಕುತ್ಕೊಂಡು ಈ ಕ್ಲಾಸ್ ನೋಡ್ತಾ ಇದ್ರೆ ನಿಮ್ಮ ಚೇರ್ ಮೇಲೆ ಕುತ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಕೆಳಗೆ ಕುತ್ಕೊಂಡು ಪರವಾಗಿಲ್ಲ, ಚೇರ್ ಆದ್ರೂ ಇದ್ದೇ ಇರುತ್ತೆ ಮನೆಯಲ್ಲಿ. ಚೇರ್ ಏನು ಒಂದು ನೌನ್ ಆಯ್ತು. ಟೇಬಲ್, ಸೊ ಟೇಬಲ್ ಮೇಲೆ ಫೋನ್ ಇಟ್ಕೊಂಡು ಕ್ಲಾಸ್ ನೋಡ್ತಾ ಇದ್ದೀರಾ ಅಂದ್ರೆ ಅದೇನಾಯ್ತು, ಟೇಬಲ್ ಒಂದು ವಸ್ತುವಿನ ಹೆಸರು. ಫ್ಯಾನ್, ಮಧ್ಯಾಹ್ನದ ಸಮಯದಲ್ಲಿ ನೋಡ್ತಾ ಇದ್ದೀರಾ ಜಳ ಆಗುತ್ತೆ ಅಂತ ಫ್ಯಾನ್ ಯೂಸ್ ಮಾಡ್ತೀರಾ, ಹೌದು ಅಲ್ವೋ? ಎಸ್ ಆರ್ ನೋ? ಸೊ ಫ್ಯಾನ್ ಏನು ಒಂದು ವಸ್ತುವಿನ ಹೆಸರು. ಮೊಬೈಲ್ ಆದ್ರೂ ನೋಡಿದೀವಿ. ಬುಕ್ ಅನ್ನೋದು ಕೂಡ ಒಂದು ನೌನ್ ಇಲ್ಲಿ ಆಗುತ್ತೆ. ಸೊ ಇವುಗಳಿಗೆ ನಾವೇನಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ. ಸೊ ಈಗ ಇವತ್ತಿಂದ ನೀವೇನ್ ಕೆಲಸ ಮಾಡ್ಬೇಕು ಗೊತ್ತಾ, ನೌನ್ಸ್ ಗಳನ್ನ ತಲೆಯಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಯಾವುದೇ ಪುಸ್ತಕ ಅಲ್ಲ, ಅಕ್ಕಪಕ್ಕದಲ್ಲಿ ನೋಡಿ, ಅಲ್ಲಿ ಬೋರ್ಡ್ ಇದೆ, ಅದು ಬೋರ್ಡ್. ಇಲ್ಲಿ ಪೆನ್ ಇದೆ, ಇದು ಪೆನ್. ಇಲ್ಲಿ ವಾಟರ್ ಬಾಟಲ್ ಇದೆ, ಅದು ಬೈಕ್, ಅದು ಚೇರ್. ಇವೆಲ್ಲ ನೌನ್ಸ್ ಗಳು. ತಲೆಯಲ್ಲಿ ನೌನ್ಸ್ ಗಳನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾಳೆ ಅಲ್ಲ, ಇವತ್ತು ನಾವು ಮುಂದೆ ವಾಕ್ಯಗಳನ್ನ ಮಾಡ್ತಾ ಹೋಗ್ತೀವಲ್ಲ, ಹೆಚ್ಚಿನ ವಾಕ್ಯಗಳು ನಿಮ್ಗೆ ಮಾಡ್ಲಿಕ್ಕೆ ಬರುತ್ತೆ. ಹೆಚ್ಚಿನ ವಾಕ್ಯ ಮಾಡ್ಲಿಕ್ಕೆ ಬಂದ್ರೆ ನೀವು ಇಂಗ್ಲಿಷ್ ಕಾನ್ಫಿಡೆಂಟ್ ಆಗಿ ಪ್ರತಿ ಸಂದರ್ಭ ಸಿಚುವೇಶನ್ ನಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೌನ್ ಆಯ್ತು. ಈಗ ಸೆಕೆಂಡ್ ಬರೋಣ ಪ್ರೊನೌನ್. ಏನನ್ನ? ಪ್ರೊನೌನ್ ಅನ್ನ. ಸೊ ಪ್ರೊನೌನ್ ಏನ್ ಮಾಡುತ್ತೆ ಗೊತ್ತಾ, ಪ್ರೊನೌನ್ ಅಂದ್ರೆ ಸಿಂಪಲ್, ಅದು ನೌನ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಏನ್ ಮಾಡುತ್ತೆ ರೀ, ನೌನ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಸೊ ನಮ್ಗೆ ಒಂದು ಹವ್ಯಾಸ ಇದೆ, ಒಂದೇ ಹೆಸರನ್ನ, ವರ್ಡ್ ಅನ್ನ ಪದೇ ಬಳಸಿದ್ರೆ ಬೋರಿಂಗ್ ಆಗುತ್ತೋ ಇಲ್ವೋ? ಹೌದು ಅಲ್ವೋ? ಎಸ್ ಅನ್ನು ಒಂದೇ ಮೊಬೈಲ್ ಬಳಸಿದ್ರೆ ಬೋರಿಂಗ್ ಆಗುತ್ತೆ. 3-4 ವರ್ಷ ಬಿಟ್ಟು ಬೇರೆ ತಗೋತೀರಾ, ಬೈಕ್ ಬೇರೆ ತಗೋತೀರಾ, ಈ ರೀತಿ ಚೇಂಜ್ ಮಾಡ್ತಾನೆ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಸೊ ಏನ್ ಮಾಡಿದ್ದಾರೆ ಇಂಗ್ಲಿಷ್ ನಲ್ಲಿ, ನಮ್ಮ ಇಂಗ್ಲಿಷ್ ಕಲಿಯೋರಿಗೆ ಬೋರಿಂಗ್ ಆಗಬಾರ್ದು ಅಂತ ಹೇಳಿ, ಸೊ ನೌನ್ಗಳು ರಿಪೀಟೆಡ್ ಆಗಿ ಪದೇ ಬಳಸೋದು ಬೇಡ ಅಂತ ಹೇಳಿ ಅದರ ಬದಲಾಗಿ ಪ್ರೊನೌನ್ ಅನ್ನ ಬಳಸ್ತಾರೆ. ಯಾವ ರೀತಿ? ಬನ್ನಿ ಇದಕ್ಕೆ ನಾವು ಎಕ್ಸಾಂಪಲ್ ನೋಡೋಣ. ಮೊದಲನೇ ಎಕ್ಸಾಂಪಲ್ ನೋಡಿ, ರಮೇಶ್ ಈಸ್ ಅ ಟೀಚರ್ ಅಂತ ಇದೆ. ರಮೇಶ್ ಒಬ್ಬ ಟೀಚರ್. ಸೊ ಈಗ ನಾನು ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಇನ್ನು ರಮೇಶ್ ಈಸ್ ಕೈಂಡ್. ರಮೇಶ್ ಒಬ್ಬ ಒಳ್ಳೆ ವ್ಯಕ್ತಿ, ಬಹಳ ಕೈಂಡ್ ಇದ್ದಾನೆ ಅಂದ್ರೆ ಅವನಲ್ಲಿ ದಯೆ ಇದೆ ಅಂತ ಅರ್ಥ. ಸೊ ಈಗ ರಮೇಶ್ ನಾನು 2 ಸಲ ಹೇಳಿದೆ. ಈಗ ನಾನು 3ನೇ ಸಲ ಹೇಳ್ಬೇಕು. ಏನಂತ ಹೇಳಿ, ರಮೇಶ್ ಈಸ್ ಆನೆಸ್ಟ್. ರಮೇಶ್ ಪ್ರಾಮಾಣಿಕ ಇದ್ದಾನೆ. ರಮೇಶ್ ಈಸ್ ಆನೆಸ್ಟ್. ನಾನು ಮತ್ತೆ ಮುಂದೆ ಹೇಳ್ತೀನಿ, ರಮೇಶ್ ಈಸ್ ಹಾರ್ಡ್ ವರ್ಕಿಂಗ್. ರಮೇಶ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ. ರಮೇಶ್ ಈಸ್ ಹಾರ್ಡ್ ವರ್ಕಿಂಗ್. ಸೊ ಈಗ ಈ ವಾಕ್ಯ ಓದಿ ಅಂತ ನಾನು ನಿಮ್ಗೆ ಹೇಳಿದ್ರೆ, ರಮೇಶ್ ಈಸ್ ಅ ಟೀಚರ್, ರಮೇಶ್ ಈಸ್ ಕೈಂಡ್, ರಮೇಶ್ ಈಸ್ ಆನೆಸ್ಟ್, ರಮೇಶ್ ಈಸ್ ಹಾರ್ಡ್ ವರ್ಕಿಂಗ್, ರಮೇಶ್ ಈಸ್ ಹ್ಯಾಂಡ್ಸಮ್. ಸೊ ಈ ರಮೇಶ್ ಬರ್ತಾ ಇದ್ರೆ ಏನಾಗುತ್ತೆ, ಹೇಳುಗರಿಗೂ ಕೂಡ ಸರಿ ಅನ್ಸೋದಿಲ್ಲ, ಹೇಳೋರಿಗೂ ಕೂಡ ಒಂಥರ ವಿಚಿತ್ರ ಅನ್ಸುತ್ತೆ. ಸೊ ಈ ಒಂದು ವಿಚಿತ್ರ ಆಗೋದು ಯಾರು ಬೇಡ ಅಂತ ಹೇಳಿ ಏನ್ ಮಾಡಿದ್ದಾರೆ ಇಂಗ್ಲಿಷ್ ನಲ್ಲಿ, ಇಲ್ಲಿ ನೌನ್ ನ ಬದಲಾಗಿ ನಾವ್ ಏನ್ ಮಾಡ್ತೀವಿ, ಮೊದಲು ಒಂದ್ಸಲ ನೌನ್ ಬಳಸೋದು, 2ನೇ ಬಾರಿ ನೌನ್ ನಮ್ಗೆ ಬೇಡಪ್ಪ, ಅದರ ಬದಲಾಗಿ ಒಂದು ಪ್ರೊನೌನ್ ಬಳಸೋಣ ಅಂತ ಹೇಳಿ ಈ ನೌನ್ ತಗೋದಲ್ಲಿ ನಾವು ಪ್ರೊನೌನ್ ಹಾಕ್ತೀವಿ, ಒಂದು ವರ್ಡ್ ಹಾಕ್ತೀವಿ ಹಿ ಅಂತ ಹೇಳಿ. ಸೊ ಅದರ ಅರ್ಥ ಅವನು ಅಂತ ಆಗುತ್ತೆ. ಸೊ ಈ ಹಿ ಅನ್ನೋದು ವರ್ಡ್ ಇದೆಯಲ್ಲ, ಇದಕ್ಕೆ ನಾವ್ ಏನಂತ ಕರಿತೀವಿ, ಪ್ರೊನೌನ್ ಅಂತ ಕರಿತೀವಿ. ಏನಂತ? ಪ್ರೊನೌನ್ ಅಂತ ಕರಿತೀವಿ. ಡೆಫಿನೇಷನ್ ಏನ್ ಹೇಳುತ್ತೆ, ಪ್ರೊನೌನ್ಸ್ ರಿಪ್ಲೇಸ್ ನೌನ್ಸ್. ಈ ನೌನ್ ಅನ್ನ ರಿಪ್ಲೇಸ್ ಅಂದ್ರೆ ರಿಪೀಟೆಡ್ ಆಗಿ ಬಳಸೋ ಬದಲಾಗಿ ಬಳಸುವಂತಹ ಪದಗಳಿಗೆ ಪ್ರೊನೌನ್ ಅಂತ ಕರಿತೀವಿ. ಈಗ ಈ ವಾಕ್ಯ ನಾವು ಈ ರೀತಿ ಬರೀಬಹುದು, ರಮೇಶ್ ಈಸ್ ಅ ಟೀಚರ್. ರಮೇಶ್ ನ ಹೆಸರು ಒಂದ್ಸಲ ಬಳಸಿದ್ವಿ,
ಎರಡನೇ ಸಲ ಮತ್ತೆ ನಾವು ಇಂಗ್ಲಿಷ್ ಅಲ್ಲಿ ರಮೇಶ್ ಅಂತ ಹೇಳೋದಿಲ್ಲ. ವಾಕ್ಯ ಕಂಟಿನ್ಯೂ ಮಾಡುವಾಗ ಅಲ್ಲಿ ಹಿ ಅಂತ ಬಳಸ್ತೀವಿ. ಹಿ ಅಂದ್ರೆ ಅವನು. ಸೊ ಅವನು ಅಂದ್ರೆ ಯಾರು? ಸೊ ಇಲ್ಲಿ ಅವನು ಅಂದರೆ ಇವನು. ಅವನು ಅಂದ್ರೆ ಇವನು, ಅಂದ್ರೆ ಅವನು ಅಂದ್ರೆ ಇಲ್ಲಿ ರಮೇಶ್ ಅಂತ ಅರ್ಥ. ರಮೇಶ್ ಈಸ್ ಅ ಟೀಚರ್, ಹಿ ಈಸ್ ಕೈಂಡ್. ಮುಂದೆ ನಾನು ಹೇಳ್ಬೇಕು ಅವನು ಬಹಳ ಆನೆಸ್ಟ್, ಪ್ರಾಮಾಣಿಕ ಇದ್ದಾನೆ ಅಂದ್ರೆ ಮತ್ತೆ ರಮೇಶ್ ನಾನು ಬಳಸೋದಿಲ್ಲ, ಹಿ ಬಳಸ್ತೇನೆ. ಹಿ ಈಸ್ ಆನೆಸ್ಟ್. ಹಿ ಈಸ್ ಆನೆಸ್ಟ್. ಅವನು ಹಾರ್ಡ್ ವರ್ಕಿಂಗ್ ಇದ್ದಾನೆ ಅಂದ್ರೆ ಹಿ ಈಸ್ ಹಾರ್ಡ್ ವರ್ಕಿಂಗ್. ಈಸ್ ಹಾರ್ಡ್ ವರ್ಕಿಂಗ್. ಈ ರೀತಿ. ಸೊ ಪ್ರೋನೌನ್ ಅಂದ್ರೆ ಏನು ಗೊತ್ತಾಯ್ತಾ? ನೌನ್ ನ ಬದಲಾಗಿ ಬಳಸುವಂತ ಕೆಲವು ಪದಗಳು. ಪ್ರೋನೌನ್ ಅಂದ್ರೆ ಒಂದೇ ಇದೆ ಹಿ ಅಂತ ಅನ್ಕೋಬೇಡಿ. ಅವನು ಅನ್ಲಿಕ್ಕೆ ಹಿ ಬಳಸ್ತೀವಿ, ಅವಳು ಅಂದ್ರೆ ಶಿ ಬಳಸ್ತೀವಿ, ಅವರು ಅಂದ್ರೆ ದೇ, ನಾವು ಅಂದ್ರೆ ವಿ, ಐ ಅಂದ್ರೆ ನಾನು, ಈ ಪದಗಳನ್ನ ಬಳಸ್ತೀವಿ. ಸೊ ಅದನ್ನೇ ನೀವೀಗ ಇಲ್ಲಿ ಕಲಿತೀರಾ. ಇಲ್ಲಿದೆ ನೋಡಿ, ಕಾಮನ್ ಆಗಿ ಬಳಸುವಂತಹ ಪ್ರೋನೌನ್ಸ್ ಗಳು ಇಲ್ಲಿವೆ. ಕಾಮನ್ ಆಗಿ ಬಳಸುವಂತಹ ಪ್ರೋನೌನ್ಗಳು, ಇದರ ಮೀನಿಂಗ್ ಅನ್ನ ನೀವು ಕಲಿಲೇಬೇಕು, ನೋಡ್ಕೊಳ್ಳೇಬೇಕು, ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ಐ ಅಂದ್ರೆ ನಾನು ಅಂತ ಅರ್ಥ. ಐ ಅಂದ್ರೆ ನಾನು ಅನ್ನುವಂತಹ ಅರ್ಥ ಕೊಡುತ್ತೆ. ಯು ಅಂದ್ರೆ ನೀನು ಅನ್ನುವಂತಹ ಅರ್ಥ ಕೊಡುತ್ತೆ. ಹಿ ಅಂದ್ರೆ ಅವನು. ಹಿ ಅಂದ್ರೆ ಅವನು ಅಂತ ಅರ್ಥ. ಶಿ ಅಂದ್ರೆ ಅವಳು ಅಂತ ಅರ್ಥ. ಇಟ್ ಅಂದ್ರೆ ಅದು ಅಥವಾ ಇದು ಅನ್ನುವಂತಹ ಅರ್ಥ ಕೊಡುತ್ತೆ. ದೆನ್ ವಿ ಅಂದ್ರೆ ನಾವು ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ದೆನ್ ದೇ ಅಂದ್ರೆ ಅವರು ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಏನ್ರಿ? ಅವರು ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಸೊ ಅವರು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ? ಹಾ, ಎಸ್, ಕಾಣಿಸ್ತಾ ಇದೆ. ನಾನು, ನೀನು, ಅವನು, ಅವಳು, ಅದು, ಇದು, ನಾವು, ಅವರು. ಸೊ ನೋಡಿ, ಎಲ್ಲೆಲ್ಲಿ ಏನ್ ಬಳಸಬೇಕು? ಐ, ಯು, ಹಿ, ಶಿ, ಇಟ್, ವಿ, ದೇ ಅಂತ ಇದಕ್ಕೆ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇವುಗಳಿಗೆ ನಾವು ಪ್ರೋನೌನ್ ಏನಂತ ಹೇಳ್ತೀವಿ? ಪ್ರೋನೌನ್ ಅಂತ ಹೇಳ್ತೀವಿ. ಸೊ ಈಗ ನಿಮ್ಗೆ ಯಾವುದು ಟೆಸ್ಟ್ ಇದೆ, ನಿಮಗೆ ಪ್ರಾಕ್ಟೀಸ್ ಇದೆ. ಮಹೇಶ್ ಈಸ್ ಮೈ ಫ್ರೆಂಡ್. ಮಹೇಶ್ ಈಸ್ ಮೈ ಫ್ರೆಂಡ್ ಅಂತ ಇದೆ. ಸೊ ನಾನೀಗ ಈ ನೌನ್ ನ ಬದಲಾಗಿ ಪ್ರೋನೌನ್ ಬಳಸಬೇಕು. ಇಲ್ಲಿ ಏನ್ ಹಾಕ್ತೀರಾ? ಸೊ ಬೇಗ ಬೇಗ ನನಗೆ ಚಾಟ್ ನಲ್ಲಿ ತಿಳಿಸಿ. ನಾನು ಇನ್ನೊಂದು ಎಕ್ಸಾಂಪಲ್ ನಿಮಗೆ ಕ್ರಿಯೇಟ್ ಮಾಡ್ತೀನಿ. ಇದು ಮೊದಲನೇ ಟೆಸ್ಟ್ ನಿಮಗೆ. ಎರಡನೇ ಟೆಸ್ಟ್ ಬಂದು ಸುಮಿತ್ರಾ ಈಸ್ ಅ ಗುಡ್ ಗರ್ಲ್. ಬೇಗ ಆನ್ಸರ್ ಮಾಡಿ, ಕಾಮೆಂಟ್ ನಲ್ಲಿ ಆನ್ಸರ್ ಮಾಡಿ. ಮಹೇಶ್ ಈಸ್ ಮೈ ಫ್ರೆಂಡ್. ಸೊ ಇಲ್ಲಿ ಏನ್ ಹಾಕ್ತೀರಾ? ಏನ್ ಹಾಕಿ ವಾಕ್ಯ, ಈ ಇಡೀ ವಾಕ್ಯ ಟೈಪ್ ಮಾಡಿ ಕಾಮೆಂಟ್ ನಲ್ಲಿ. And then blank is beautiful. ಸೊ ಈಗ ಇಲ್ಲಿ ನೀವೇನ್ ಹಾಕ್ತೀರಾ? ಆನ್ಸರ್ ನಾನೇ ಹೇಳ. ಸೊ ಇಲ್ಲಿ ನಾನು ಏನ್ ಮಾಡ್ಬೇಕು? ಹುಡುಗ ಇದ್ದಾನೆ, ಸೊ ಮಹೇಶ್ ನ ಬದಲಾಗಿ ಹಿ ಅಂತ ನಾವಿಲ್ಲಿ ಬಳಸ್ತೀವಿ. ಸೊ ಅದೇ ರೀತಿಯಲ್ಲಿ ಸುಮಿತ್ರಾ ಅಂತ ಇದ್ದಾಳೆ. ಸೊ ಸುಮಿತ್ರಾ ಹುಡುಗಿ, ಸುಮಿತ್ರಾ ಇಸ್ ಅ ಗುಡ್ ಗರ್ಲ್. ಸೊ ಹಿ ಅಂತ ಹಾಕ್ಬಾರ್ದು, ಇಲ್ಲಿ ಶಿ ಅಂತ ಹಾಕ್ಬೇಕು. ಶಿ ಅಂದ್ರೆ ಅವಳು ಅಂತ ಅರ್ಥ. ಶಿ ಈಸ್ ಬ್ಯೂಟಿಫುಲ್. ಮತ್ತೆ ಸುಮಿತ್ರಾನ ಹೆಸರು ರಿಪೀಟ್ ಮಾಡುವಂತಹ ಅವಶ್ಯಕತೆ ಸೊ ಇಲ್ಲ. ಇಲ್ಲಿ ನೋಡಿದ್ರಲ್ಲ, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು, ವಿ ಅಂದ್ರೆ ನಾವು, ದೇ ಅಂದ್ರೆ ಅವರು ಅಂತ ಅರ್ಥ. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ವಾಕ್ಯಗಳನ್ನ ಮಾಡುವಾಗ ಇದನ್ನ ಬಳಸ್ತೀವಿ. ಸೊ ನಾವೀಗ ಏನ್ ಕಲ್ತ್ವಿ? ನೌನ್ ಅನ್ನ ಕಲ್ತ್ವಿ, ಪ್ರೋನೌನ್ ಅನ್ನ ಕಲ್ತ್ವಿ. ಸೊ ಈಗ ನೀವು ವಾಕ್ಯಗಳನ್ನ ಯಾವ ರೀತಿ ಮಾಡಬಹುದು ಇದನ್ನ ಬಳಸಿ ನೀವೀಗ ವಾಕ್ಯಗಳನ್ನ ಯಾವ ರೀತಿ ಮಾಡಬಹುದು. ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರುವುದು ವೆರಿ ಇಂಪಾರ್ಟೆಂಟ್ ಅಲ್ಲ? ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿ, ನೀವು ಹೇಳ್ಬಹುದು ಮಾತಾಡುವಾಗ ವಿ ಆರ್ ಫ್ರೆಂಡ್ಸ್, ನಾವು ಗೆಳೆಯರು, ವಿ ಆರ್ ಫ್ರೆಂಡ್ಸ್. ನೋಡಿ, ಇಂಗ್ಲಿಷ್ ಕಲಿಯೋದು ವೆರಿ 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 ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ನೋಡ್ತೇನೆ, ಅವರಲ್ಲಿ ಎಷ್ಟೋ ಟ್ಯಾಲೆಂಟ್ಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ ಒಂದು ಮೀಟಿಂಗ್ ಅಲ್ಲಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರೋದಿಲ್ಲ, ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಮೇಲೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ತುಂಬಾ ಭಯ ಪಡ್ತಾರೆ, ನರ್ವಸ್ನೆಸ್ ಆಗುತ್ತೆ, ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ ಅವರನ್ನ ಏನ್ ಮಾಡುತ್ತೆ? ಜೀವನದಲ್ಲಿ ಎಷ್ಟೋ ಅವಕಾಶಗಳನ್ನ ಕಳೆದುಕೊಳ್ಳೋ ಹಾಗೆ ಮಾಡುತ್ತೆ. ಅಂಡ್ ಮುಂದಿನ ಕಾಲದಲ್ಲಿ ಇನ್ನೂ ಕೂಡ ತುಂಬಾ ಸಮಸ್ಯೆಗಳು ಕ್ರಿಯೇಟ್ ಆಗ್ಲಿವೆ. ಯಾಕೆಂದ್ರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನೋಡಿ, ಇನ್ನ ಪೇರೆಂಟ್ಸ್ ಯಾವ ಮಕ್ಕಳಿಗೂ ಕೂಡ ಕನ್ನಡ ಮೀಡಿಯಂ ಸ್ಕೂಲ್ಗೆ ಕಲಿಸ್ತಾ ಇಲ್ಲ, ಎಲ್ಲರಿಗೂ ಕೂಡ ಇಂಗ್ಲಿಷ್ ಮೀಡಿಯಂಗೆ ಕಲಿಸ್ತಾ ಇದ್ದಾರೆ. ಈಗಲೇ ಈ ಒಂದು ಪರಿಸ್ಥಿತಿ ರೀತಿ ಇದೆ. ಇನ್ನು ಮುಂದೆ ಬರುವಂತ ಎಲ್ಲಾ ಜನರೇಷನ್ ಇಂಗ್ಲಿಷ್ ನಲ್ಲೇ ಬಿಸ್ನೆಸ್ ಮಾಡುವಾಗ, ಏನೋ ಜಾಬ್ ಮಾಡುವಾಗ ಎಲ್ಲ ಕಡೆ ಇಂಗ್ಲಿಷ್ ನ ಬಳಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದರಲ್ಲಿ ಹಿಂದುಳಿಬೇಡಿ, ಇಂಗ್ಲಿಷ್ ಅನ್ನ ಸರಿಯಾಗಿ ಕಲ್ಕೊಳ್ಳಿ. ಓಕೆ, ವಿ ಆರ್ ಫ್ರೆಂಡ್ಸ್, ನಾವು ಗೆಳೆಯರು. ಸೊ ಅವರು, ದೇ ಆರ್, ಇದು ಆರ್ ಗೀರ್ ಏನ್ ಬರುತ್ತೆ ಅದನ್ನ ಮುಂದೆ ಕಲಿಯೋಣ. ಸೊ ಇಲ್ಲಿ ದೇ ಅಂದ್ರೆ ಅವರು, ವಿ ಅಂದ್ರೆ ನಾವು ಅಂತ ಅರ್ಥ. ದೇ ಆರ್ ಮಕ್ಕಳು ಅಂತ ಹೇಳಬೇಕು. ದೇ ಆರ್ ಚಿಲ್ಡ್ರನ್, ದೇ ಆರ್ ಚಿಲ್ಡ್ರನ್, ಅವರು ಮಕ್ಕಳು. ಎಸ್. ಅಂಡ್ ದೆನ್ ಮೂರನೇ ಎಕ್ಸಾಂಪಲ್ ಐ ಬಳಸಿ. ನಾನು, ಐ ಆಮ್ ಅ ಲರ್ನರ್, ನಾನು ಒಬ್ಬ ಕಲಿಯುವಂತಹ ವ್ಯಕ್ತಿ. ಐ ಆಮ್ ಅ ಲರ್ನರ್, ಐ ಆಮ್ ಅನ್ ಆಫೀಸರ್, ಐ ಆಮ್ ಅ ವರ್ಕಿಂಗ್ ಪ್ರೊಫೆಷನಲ್. ಈ ರೀತಿ ಐ, ವಿ, ಯು ಅನ್ನ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡುವಾಗ ನಿಮ್ಮ ಇಂಗ್ಲಿಷ್ ನಲ್ಲಿ ಏನ್ ಮಾಡಿ, ಇವತ್ತಿಂದ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನ ಮೂರನೇದಾಗಿ ಬರೋಣ. ನೌನ್ ಆಯ್ತು, ಪ್ರೋನೌನ್ ಆಯ್ತು, ಎಲ್ಲ ಕಲಿಸ್ತೀನಿ. ಸುಲಭವಾಗಿ ಸಮಾಧಾನದಿಂದ ಕಲಿತಾ ಹೋಗಿ, ರೈಟ್, ಆರಾಮಾಗಿ ಈಸಿ ಸಿಂಪಲ್ ಸ್ಟೆಪ್ಸ್ ನಲ್ಲಿ ಕಲಿತಾ ಹೋಗ್ತೀನಿ. ಈ ರೀತಿ ನಿಮಗೆ ಯಾರು ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ಸಿಂಪಲ್ ಅಂಡ್ ಬೆಸ್ಟ್ ಕ್ಲಾಸ್ ಇದು ಇಡೀ ಯೂಟ್ಯೂಬ್ ನಲ್ಲಿ.
ಈಗ ವರ್ಬ್ ಅಂದ್ರೆ ಅಂಡ್ ವಿಡಿಯೋ ಲೈಕ್ ಮಾಡೋದು ಕೂಡ ಮರಿಬೇಡಿ, ರೈಟ್? ಸೊ ಇಲ್ಲಿ ವರ್ಬ್ ಅಂದ್ರೆ ಏನು? ಸೊ ವರ್ಬ್ ಅಂದ್ರೆ ಆಕ್ಷನ್ ವರ್ಡ್. ಆ ಪದ ಏನಾದ್ರೂ ಇರ್ಲಿ, ಅದು ನಮಗೆ ಒಂದು ಆಕ್ಷನ್ ತೋರಿಸ್ಬೇಕು. ಯಾವ ರೀತಿ ಸರ್ ಆಕ್ಷನ್? ಬನ್ನಿ, ರನ್. ನಾನ್ ನಿಮ್ಗೆ ಹೇಳಿದೆ ರನ್ ಅಂತ ಹೇಳಿ, ನೀವೇನ್ ಮಾಡ್ತೀರಾ? ಕುತ್ಕೊಂಡು ನಗ್ತೀರಾ? ಇಲ್ಲ. ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಹೌದು ಅಲ್ವ? ರನ್ ಅಂದ್ರೆ ಏನು? ಅದು ಒಂದು ಆಕ್ಷನ್ ತೋರಿಸ್ತಾ ಇದೆ. ರನ್ ಅಂದ್ರೆ ಓಡು ಅಂತ ಅದು ನಮಗೆ ತೋರಿಸ್ತಾ ಇದೆ. ಈಟ್, ನೀವು ಕುತ್ಕೊಂಡಿದ್ರಿ, ಕ್ಲಾಸ್ ನೋಡಿ ನೋಡಿ ಬಹಳ ಹೊಟ್ಟೆ ಹಸಿವಾಗ್ತಾ ಇದೆ. ಈಟ್ ಆನ್ ಆಪಲ್, ಒಂದು ಸೇಬು ಹಣ್ಣು ತಿನ್ನಿ ಅಂತ ಹೇಳಿದೆ. ಏನ್ ಮಾಡ್ತೀರಾ? ಅದನ್ನ ನೋಡ್ಕೊಂಡು ಕುತ್ಕೊಳ್ತೀರಾ? ಇಲ್ಲ, ತಗೊಂಡು ತಿಂತೀರಾ. ಹೌದಾ? ಈಟ್ ಅಂದ್ರೆ ಏನು? ತಿನ್ನುವಂತಹ ಆಕ್ಷನ್ ತೋರಿಸುವಂತಹ ಪದ. ಇದು ಒಂದು ವರ್ಬ್. ರೀಡ್, ನಾನ್ ನಿಮ್ಗೆ ಹೇಳಿದೆ ಕ್ಲಾಸ್ ಆದ ನಂತರ ನೋಟ್ಸ್ ಸಿಗುತ್ತೆ ಟೆಲಿಗ್ರಾಮ್ ಅಲ್ಲಿ, ಫ್ರೀ ಆಗಿ ಜಾಯಿನ್ ಆಗಿ ಅದನ್ನ ಓದಿ. ರೀಡ್ ನೋಟ್ಸ್. ರೀಡ್ ಅಂದ್ರೆ ಏನು? ಈ ರೀತಿ ಕುತ್ಕೊಂಡು ಓದೋದು ಒಂದು ಆಕ್ಷನ್ ನಡೀತಾ ಇದೆ. ಆಕ್ಷನ್ ತೋರಿಸುವಂತಹ ಪದ, ಆಕ್ಷನ್ ತೋರಿಸ್ಬೇಕದು, ಅಂದಾಗ ಮಾತ್ರ ಅದಕ್ಕೆ ವರ್ಬ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪೀಕ್. ನಾನು ಹೇಳಿದೆ ಪ್ಲೀಸ್ ಸ್ಪೀಕ್, ಮಾತಾಡಿ ಅಂತ ಹೇಳಿದೆ. ಸೊ ನೀವೇನಾದ್ರೂ ಹೇಳ್ತೀರಾ, ನಿಮ್ಮ ಹೆಸರು ಹೇಳ್ತೀರಾ, ಏನಾದ್ರೂ ಮಾತಾಡ್ತೀರಾ, ರೈಟ್? ಸೊ ಅಲ್ಲಿ ಆಕ್ಷನ್ ನಡೀತಾ ಇದೆಯೋ ಇಲ್ವೋ? ಮಾತಾಡುವಂತಹ ಆಕ್ಷನ್. ಸೊ ವರ್ಬ್ ಅಂದ್ರೆ ಏನು? ಅದು ಒಂದು ಕ್ರಿಯೆ ತೋರಿಸಬೇಕು, ಅಂದಾಗ ಅದಕ್ಕೆ ನಾವು ವರ್ಬ್ ಅಂತ ಹೇಳ್ತೀವಿ. ಸೊ ವರ್ಬ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ವರ್ಬ್ ಮೀನ್ಸ್ ಆಕ್ಷನ್ ವರ್ಡ್ ಅಂತ ಅರ್ಥ. ಸೊ ಈಗ ನಾವು ಎಕ್ಸಾಂಪಲ್ಸ್ ಮಾಡೋಣ. ಎಕ್ಸಾಂಪಲ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಮೊದಲನೇ ಎಕ್ಸಾಂಪಲ್ ನೋಡಿ, ಐ ಸ್ಪೀಕ್ ಇಂಗ್ಲಿಷ್ ಅಂತ ಇದೆ. ಅಂದ್ರೆ ಅರ್ಥ ಏನು? ನಾನು ಇಂಗ್ಲಿಷ್ ಮಾತನಾಡುತ್ತೇನೆ. ಸೊ ಇಲ್ಲಿ ಸ್ಪೀಕ್ ಅನ್ನುವಂತಹ ವರ್ಬ್ ಇದೆ, ಐ ಅನ್ನುವಂತಹ ಪ್ರೊನೌನ್ ಇದೆ. ಸೊ ಇಂಗ್ಲಿಷ್ ಏನ್ರಿ? ಅದು ಒಂದು ನೌನ್. ಭಾಷೆಗಳ ಹೆಸರು ಇದೆಯಲ್ಲ, ಅದಕ್ಕೂ ಕೂಡ ನೌನ್ ಅಂತೇವೆ. ಇಂಗ್ಲಿಷ್, ಹಿಂದಿ, ಮರಾಠಿ, ಎಕನಾಮಿಕ್ಸ್, ಇವೆಲ್ಲ ಭಾಷೆಗಳು, ಸಬ್ಜೆಕ್ಟ್ ಗಳ ಹೆಸರು. ಅವೆಲ್ಲವೂ ಕೂಡ ಏನಾಯ್ತು? ಹೆಸರು ಅಂದ್ರೆ ನೌನ್ ಅಂತಾನೆ ಅರ್ಥ. ಐ ಸ್ಪೀಕ್ ಇಂಗ್ಲಿಷ್ ಅಂದ್ರೆ ನಾನು ಇಂಗ್ಲಿಷ್ ಮಾತನಾಡುತ್ತೇನೆ. ಸೊ ಇಲ್ಲಿ ಸ್ಪೀಕ್ ಅನ್ನೋದು ಏನಾಗುತ್ತೆ? ವರ್ಬ್ ಆಗುತ್ತೆ. ಶಿ ಸ್ಟಡೀಸ್ ಡೈಲಿ ಅಂತ ಇದೆ, ಅವಳು ಓದುತ್ತಾಳೆ. ಸೊ ಓದುತ್ತಾಳೆ ಅನ್ನೋದೇನು? ವರ್ಬ್. ದೇ ಪ್ಲೇ ಕ್ರಿಕೆಟ್. ಸೊ ಇಲ್ಲಿ ಪ್ಲೇ ಅಂದ್ರೆ ಆಟ ಆಡು ಅಂತ ಅರ್ಥ. ಸೊ ಆಡು ಅನ್ನೋದೇನು? ಒಂದು ವರ್ಬ್ ಆಗುತ್ತೆ. ಸೊ ನಾವೀಗ ವಾಕ್ಯವನ್ನ ಮಾಡ್ಬೇಕಂದ್ರೆ ವರ್ಬ್ ಬೇಕೇ ಬೇಕು. ಸೊ ಇಲ್ಲಿ ವರ್ಬ್ ಏನ್ ಮಾಡುತ್ತೆ? ವರ್ಬ್ ಶೋಸ್ ಆಕ್ಷನ್. ವರ್ಬ್ ಯಾವಾಗ್ಲೂ ಒಂದು ಆಕ್ಷನ್ ಕ್ರಿಯೆನ ತೋರಿಸುತ್ತೆ. ಅಂಡ್ ಈಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ನಲ್ಲಿ ವರ್ಬ್ ಇಲ್ಲದೆ ಒಂದು ವಾಕ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ವರ್ಬ್ ಇಲ್ಲದೆ ಒಂದು ವಾಕ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಾವು ತುಂಬಾ ವರ್ಬ್ಸ್ ಗಳನ್ನ ಕಲಿಬೇಕಾಗುತ್ತೆ. ಸೊ ನೀವು ಅದನ್ನ ಈಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ವರ್ಬ್ ಎಲ್ಲಿ ಬಳಸಬೇಕು ವಾಕ್ಯದಲ್ಲಿ? ವರ್ಬ್ ಎಲ್ಲಿರುತ್ತೆ? ಸಬ್ಜೆಕ್ಟ್ ಆದ ನಂತರ ಇರುತ್ತೆ. ಅದನ್ನ ಗುರುತಿಸ್ಲಿಕ್ಕೆ ಬರ್ಬೇಕು ನಿಮ್ಗೆ ವಾಕ್ಯದಲ್ಲಿ. ಸೊ ಅಂದಾಗ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾವೀಗ ವರ್ಬ್ ಅಂದ್ರೆ ಏನು ಅದನ್ನ ಕಲ್ತ್ವಿ. ಸೊ ವರ್ಬ್ ಎಲ್ಲಿ ಬಳಸಬೇಕು ಅದನ್ನ ಕಲ್ತ್ರಿ. ಸೊ ಈಗ ಇಲ್ಲಿಂದ ನೀವು ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿಂದ ವಾಕ್ಯಗಳು ನಿಮ್ಮಿಂದ ರೆಡಿ ಆಗ್ಬೇಕು. ಸೊ ಈಗ ನೀವು ರೆಡಿ ಆಗಿದ್ದೀರಾ ವಾಕ್ಯಗಳನ್ನ ಮಾಡ್ಲಿಕ್ಕೆ. ಯಾವ ರೀತಿ? ಸೊ ಇವೆರಡು ಕಲ್ತಿದ್ದೀರಾ, ನೌನ್ ಮತ್ತು ವರ್ಬ್. ನೌನ್ ಅಂದ್ರೆ ಏನು ಅದನ್ನ ಕಲ್ತ್ರಿ, ವರ್ಬ್ ಅಂದ್ರೆ ಏನು ಅದನ್ನ ಕಲ್ತ್ರಿ. ಸೊ ಈಗ ಫಸ್ಟ್ ಇಲ್ಲಿ ನೌನ್ ನೋಡಿ, ಬರ್ಡ್ಸ್ ಅಂತ ಇದೆ. ಬರ್ಡ್ಸ್ ಅಂದ್ರೆ ಏನು? ಇವೆಲ್ಲ ಒಂದ್ ರೀತಿ ಹಕ್ಕಿಗಳು, ಪ್ರಾಣಿಗಳ ಹೆಸರು. ಹೌದು ಅಲ್ವೋ? ಸೊ ಬರ್ಡ್ಸ್ ಅನ್ನೋದು ನೌನ್. ಫ್ಲೈ ಅಂದ್ರೆ ಹಾರು ಅಂತ ಅರ್ಥ, ಇದು ವರ್ಬ್. ಬರ್ಡ್ಸ್ ಫ್ಲೈ ಅಂದ್ರೆ ಹಕ್ಕಿಗಳು ಹಾರಾಡುತ್ತವೆ. ಒಂದು ವಾಕ್ಯ ರೆಡಿ ಆಯ್ತಾ? ಎಷ್ಟು ಸುಂದರವಾಗಿರುವಂತ ಒಂದು ವಾಕ್ಯ ರೆಡಿ ಆಯ್ತು. ಏನ್ ಕಲ್ತ್ರಿ? ನೌನ್ ಅಂಡ್ ವರ್ಬ್ ಇಂದ್ರ ವಾಕ್ಯ ಮಾಡ್ತಾ ಇದ್ದೀವಿ. ಚಿಲ್ಡ್ರನ್ ಪ್ಲೇ. ಸೊ ಚಿಲ್ಡ್ರನ್ ಅಂದ್ರೆ ಮಕ್ಕಳು ಅಂತ ಅರ್ಥ, ಅದು ನೌನ್. ಪ್ಲೇ ಅಂದ್ರೆ ಆಟ ಆಡು. ನಮ್ಮ ಮಕ್ಕಳು ಆಟ ಆಡುತ್ತಾರೆ. ಚಿಲ್ಡ್ರನ್ ಪ್ಲೇ. ಮೂರನೇದು ನೋಡಿ, ಸ್ಟೂಡೆಂಟ್ಸ್ ಲರ್ನ್ ಅಂತ ಇದೆ. ಸ್ಟೂಡೆಂಟ್ಸ್ ಲರ್ನ್ ಅಂತ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್. ಸೊ ಲರ್ನ್ ಅಂದ್ರೆ ಏನು? ಕಲಿ ಅಂತ ಅರ್ಥ. ಮಕ್ಕಳು ಕಲಿಯುತ್ತಾರೆ. ಕಲಿತಾರೋ ಇಲ್ವೋ? ಸೊ ನೋಡಿ, ನೌನ್ ಅಂಡ್ ವರ್ಬ್ ಇಂದ ನಾವ್ ಏನ್ ಮಾಡ್ತಾ ಇದೀವಿ? ವಾಕ್ಯ ಮಾಡ್ತಾ ಇದೀವಿ. ಸೊ ನಿಮ್ಮದೇ ಕೆಲವು ವಾಕ್ಯಗಳನ್ನ ಟೈಪ್ ಮಾಡಿ ಕಾಮೆಂಟ್ ನಲ್ಲಿ. ನಿಮ್ಮ ಮೈಂಡ್ ನಲ್ಲಿ ಏನ್ ಬರ್ತಾ ಇದೆ ಆ ವಾಕ್ಯಗಳನ್ನ ಟೈಪ್ ಮಾಡಿ. ಅದು ನಿಮ್ಮ ಎಕ್ಸ್ಟ್ರಾ ಪ್ರಾಕ್ಟೀಸ್ ಆಗುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಬರೋಣ. ಅಂಡ್ ಅದಕ್ಕಿಂತ ಮುಂಚಿತವಾಗಿ, ಸೊ ನೀವು ಇಲ್ಲಿವರೆಗೆ ನಿಮಗೆ ಈ ಕ್ಲಾಸ್ ಅರ್ಥ ಆಗ್ತಾ ಇದೆ ಅಂದ್ರೆ, ಇದರಿಂದ ನಿಮಗೆ ವ್ಯಾಲ್ಯೂ ಸಿಗ್ತಾ ಇದೆ ಅಂದ್ರೆ, ಸೊ ನೀವು ಫಾಸ್ಟ್ ಆಗಿ ನನ್ನ ಜೊತೆಯಲ್ಲಿ ಲೈವ್ ಕ್ಲಾಸಸ್ ನಲ್ಲಿ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ನೀವು ಜಾಯಿನ್ ಆಗಬಹುದು ಈ ನನ್ನ ಪೇಡ್ ಕೋರ್ಸ್ ಅನ್ನ. ಸೊ ಇದು ನನ್ನ ಬೆಸ್ಟ್ ಕೋರ್ಸ್. ಇಡೀ ಕರ್ನಾಟಕದಲ್ಲಿ ಸಾವಿರಾರು ಜನ ಈ ಒಂದು ಕೋರ್ಸ್ ಅಲ್ಲಿ ಇಂಗ್ಲಿಷ್ ಅನ್ನ ಕಲ್ತಿದ್ದಾರೆ. ಇದು 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಹೇಳಿ. ಅಂಡ್ ಈ ಕೋರ್ಸ್ ಅಲ್ಲಿ ನೀವು 0 ಇಂದ ಹೀರೋ ಅಂದ್ರೆ 0 ಇಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಇಂಗ್ಲಿಷ್ ಅನ್ನ ಕಲಿತೀರಾ. ಅದು ಕೂಡ ಅತಿ ಕಡಿಮೆ ಸಮಯದಲ್ಲಿ. ತುಂಬಾ ಟೈಮ್ ನಿಮ್ದು ಇಲ್ಲಿ ಸೇವ್ ಆಗುತ್ತೆ. ಸೊ ಇಲ್ಲಿ ಬಂದು ಇದರಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ. ನೀವು 1 ತಿಂಗಳ ನನಗೆ ಟೈಮ್ ಕೊಟ್ರೆ ಸಾಕು. ಸೊ ಈ ಒಂದು ಕೋರ್ಸ್ ಅಲ್ಲಿ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ಇಂಗ್ಲಿಷ್ ಅನ್ನ ಕಲಿತೀರಾ. ಆ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ಸಿಗುತ್ತೆ. 30 ಡೇಸ್ ಆದ ನಂತರ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ನಿಮಗೆ 6 ತಿಂಗಳವರೆಗೆ ಸಿಗುತ್ತೆ. ಅಂಡ್ ಇಲ್ಲಿ ನೀವು ನೋಟ್ಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಲ್ಲಿ ಕೂಡ ಟೈಮ್ ಸೇವ್ ಆಗುತ್ತೆ. ಯಾಕಂದ್ರೆ ನೋಟ್ಸ್ ನಾನೇ ನಿಮಗೆ ರೆಡಿ ಮಾಡಿ ಕೊಡ್ತೀನಿ. ಅಂಡ್ ದೆನ್ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್, ಪ್ರಾಕ್ಟೀಸ್.
ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಸೊ ಆ ಪ್ರಾಕ್ಟೀಸ್ ಅಲ್ಲಿ ನಿಮ್ದು ಟೈಮ್ ಸೇವ್ ಆಗಬೇಕು ಅಂಡ್ ಫಾಸ್ಟ್ ಆಗಿ ನೀವು ಪರ್ಫೆಕ್ಟ್ ನಿಮ್ಗೆ ಮಾಡ್ಬೇಕಂತ ಹೇಳಿ ಇಲ್ಲಿ ರೆಡಿಮೇಡ್ ಇರುವಂತಹ ಆನ್ಲೈನ್ ಟೆಸ್ಟ್ಗಳು ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ಗಳು ಇರುತ್ತೆ. ಯಾವ ರೀತಿ ಅಂದ್ರೆ ಮನೆಯಲ್ಲಿ ನೀವೇ ಅಡುಗೆ ಮಾಡಿ ಅದನ್ನ ತಿನ್ಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಅಂಡ್ ತುಂಬಾ ಟೈಮ್ ತಗೊಳುತ್ತೆ. ಅದೇ ನಿಮ್ಮ ಮಮ್ಮಿಯವರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ, ತಿನ್ನೋದಷ್ಟೇ. ಸೊ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಸೊ ನೀವು ಬಂದು ಈ ಕೋರ್ಸ್ ಅಲ್ಲಿ ತಿನ್ನೋದಷ್ಟೇ. ಸೊ ಆ ರೀತಿ ನಿಮ್ದಲ್ಲಿ ಟೈಮ್ ತುಂಬಾ ಸೇವ್ ಆಗುತ್ತೆ. ಅಂಡ್ ದೆನ್ ಕೋರ್ಸ್ ನ ವ್ಯಾಲಿಡಿಟಿ 6 months ಇರುತ್ತೆ. 6 months ಗೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಇದೆ. 3,000 to 4,000 rupees ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದರ ಕಂಪ್ಲೀಟ್ ಎಲ್ಲಿ ನೀವು ಜಾಯಿನ್ ಆಗ್ಬೋದು ಅಂದ್ರೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಈ ಕೋರ್ಸ್, ಯಾರು ಇದನ್ನ ಜಾಯಿನ್ ಆಗ್ಬೋದು, ಯಾರಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ. ಸೊ ಈ ಕೋರ್ಸ್ ಯಾರಿಗೆ ಅಂದ್ರೆ ಇಂಗ್ಲಿಷ್ ನನಗೆ ಅರ್ಥ ಆಗೋದಿಲ್ಲ, ಓದಿದಾಗ ಮತ್ತೊಬ್ಬರು ಮಾತಾಡಿದ್ ಕೇಳಿದಾಗ ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಅಂದ್ರೆ, ಅಥವಾ ಇಂಗ್ಲಿಷ್ ನಲ್ಲಿ ನನಗೆ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ, ಬರುತ್ತೆ ಬಟ್ ತುಂಬಾ ಗ್ರಾಮರ್ ಮಿಸ್ಟೇಕ್ಸ್ ಗಳು ಆಗ್ತವೆ, ನಾನು ಮಾಡಿರುವಂತ ವಾಕ್ಯ ಕರೆಕ್ಟ್ ಇದೆಯೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಪ್ರಾಬ್ಲಮ್ ನಿಂದಿದ್ರೆ ಈ ಕೋರ್ಸ್ ನಿಮಗೆ. ಇನ್ನ ಇಂಗ್ಲಿಷ್ ಅಲ್ಲಿ ನನಗೆ ಫ್ಲೂಯೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಇನ್ನ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ, ಈ ಭಯ ನೋಡಿ ಎಷ್ಟು ಜನರಿಗೆ ಕಾಡುತ್ತೆ ಅಂತ ನಾನು ಹೇಳಿಕ್ ಆಗೋದಿಲ್ಲ. ತುಂಬಾ ಜನ ಇದರಿಂದ ನಮ್ಮ ಕರಿಯರ್ ನಲ್ಲಿ ಬಹಳ ವೇಗವಾಗಿ ಗ್ರೋ ಆಗೋದಿಲ್ಲ, ಪ್ರೋಗ್ರೆಸ್ ಆಗೋದಿಲ್ಲ. ಸೊ ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ ಇದ್ರೆ ನಿಮ್ಗೆ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಸೊ ಅದನ್ನೇ ನಿಮ್ಗೆ ಈ ಒಂದು ಕೋರ್ಸ್ ನಲ್ಲಿ ಕಲಿಸಲಾಗುತ್ತೆ. ಸೊ ಎಲ್ಲಿ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬೇಕಂದ್ರೆ, ಸೊ ನೀವು ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬೇಕಂದ್ರೆ ಬೇಗ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ. ಅಂಡ್ ದೆನ್ ಅಲ್ಲಿ ನೇರವಾಗಿ ಫೋನ್ ಪೇ, ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡಿ ನೀವೇನ್ ಮಾಡ್ಬೋದು, ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಅಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಸ್ಕ್ರೀನ್ ಮೇಲೆ. ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಅಂಡ್ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ. ಸೊ ನೀವು ಸ್ಯಾಟಿಸ್ಫೈಡ್ ಇದ್ರೆ, ಈ ಕ್ಲಾಸ್ ನಿಮಗೆ ಅರ್ಥ ಆಗ್ತಾ ಇದ್ರೆ, ಇಷ್ಟ ಆಗ್ತಾ ಇದ್ರೆ ನೇರವಾಗಿ ನೀವು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಸೊ ನಾವು ಬ್ಯಾಕ್ ಟು ದ ಟಾಪಿಕ್, 4ನೆಯ ಪಾರ್ಟ್ಸ್ ಆಫ್ ಸ್ಪೀಚ್. ಎಸ್ರಿ 4ನೆಯ ಪಾರ್ಟ್ಸ್ ಆಫ್ ಸ್ಪೀಚ್ ಸರಿಯಾಗಿ ಪ್ರೊನೌನ್ಸ್ ಮಾಡಿ. ಆಡ್ಜೆಕ್ಟಿವ್ ಅಲ್ಲ, ಡಿ ಬಿಟ್ಬಿಟ್ಟು ಡಿ ಸೈಲೆಂಟ್ ಆಗುತ್ತೆ. ಆಡ್ಜೆಕ್ಟಿವ್ ಅಂತ ಇದನ್ನ ಉಚ್ಚಾರ ಮಾಡಿ. ಆಡ್ಜೆಕ್ಟಿವ್ ಏನ್ ಮಾಡುತ್ತೆ ರೀ, ಆಡ್ಜೆಕ್ಟಿವ್ ಒಂದೇ ವರ್ಡ್ ನಲ್ಲಿ ಹೇಳ. ಸೊ ಆಡ್ಜೆಕ್ಟಿವ್ ಏನ್ ಮಾಡುತ್ತೆ, ಯಾರು ಹೇಗಿದ್ದಾರೆ ಅಂದ್ರೆ ಅವಳು ಸುಂದರವಾಗಿದ್ದಾಳೆ, ಅವನು ಗಿಡ್ಡ ಇದ್ದಾನೆ, ಅವನು ಬಹಳ ಎತ್ತರ ಇದ್ದಾನೆ, ಅಲ್ಲಿ 5 ಪುಸ್ತಕಗಳು ಇವೆ, ನನ್ನ ಹತ್ರ ರೆಡ್ ಕಾರ್ ಇದೆ. ಅದು ವಸ್ತುಗಳನ್ನ, ವ್ಯಕ್ತಿಗಳನ್ನ ವರ್ಣನೆ ಮಾಡಿ ಹೇಳುತ್ತೆ ಅಷ್ಟೇ. ಅದರ ಡೆಫಿನೇಷನ್ ನೋಡಿ, ಆಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಅಂದ್ರೆ ವರ್ಣನೆ ಮಾಡೋದು ಏನನ್ನ, ನೌನ್ ಅನ್ನ. ಸೊ ನೌನ್ ಅಂದ್ರೆ ಏನು, ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ, ವ್ಯಕ್ತಿ, ವಸ್ತು, ಪ್ರಾಣಿಗಳ ಎಲ್ಲದರ ಹೆಸರು. ಸೊ ಅದನ್ನ ಡಿಸ್ಕ್ರೈಬ್ ಮಾಡುವಂತಹ ಪದಗಳಿಗೆ ಏನಂತೇವ್ರಿ, ಆಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ, ಬನ್ನಿ ಇಲ್ಲಿ ನೋಡಿ, ನಿಮ್ಗೀಗ ಅರ್ಥ ಆಗುತ್ತೆ. ನಾನಿಲ್ಲಿ ಬ್ಯೂಟಿಫುಲ್ ಅಂತ ಬರ್ದಿದ್ದೀನಿ, ಸಾರಿ ಬ್ಯೂಟಿಫುಲ್ ಅಲ್ಲ, ಗರ್ಲ್ ಅಂತ ಬರಿತೀನಿ. ಗರ್ಲ್ ಅಂದ್ರೆ ಹುಡುಗಿ ಅಂತ ಅರ್ಥ. ಇಲ್ಲಿ ಬಾಯ್ ಅಂತ ಇದೆ, ರೈಟ್. ಸೊ ಇಲ್ಲಿ ಕಾರ್ ಅಂತ ಇದೆ, ಓಕೆ. ಸೊ ಈಗ ಇದು ಜಸ್ಟ್ ಒಂದು ನೌನ್. ಇದು ಗರ್ಲ್ ಅಂದ್ರೆ ಹುಡುಗಿ, ಬಾಯ್ ಅಂದ್ರೆ ಹುಡುಗ, ಕಾರ್ ಅಂದ್ರೆ ಒಂದು ಕಾರ್. ಈಗ ನಾನು ಇದನ್ನ ವರ್ಣನೆ ಮಾಡಿ ಹೇಳ್ಬೇಕು, ಬ್ಯೂಟಿಫುಲ್ ಗರ್ಲ್ ಅಂತ ಹೇಳ್ಬೇಕಂದ್ರೆ, ಸೊ ಅಲ್ಲಿ ನಾನು ಈ ಪದ ಬಳಸ್ತೀನಿ, ಬ್ಯೂಟಿಫುಲ್. ಸೊ ಈಗ ಬ್ಯೂಟಿಫುಲ್ ಏನ್ ಮಾಡ್ತಾ ಇದೆ, ಈ ಒಂದು ನೌನ್ ಅನ್ನ ವರ್ಣನೆ ಮಾಡ್ತಾ ಇದೆ. ಇದಕ್ಕೆ ನಾವು ಆಡ್ಜೆಕ್ಟಿವ್ ಅಂತ ಕರಿತೀವಿ. ಆಡ್ಜೆಕ್ಟಿವ್ ಏನ್ ಮಾಡುತ್ತೆ, ನೌನ್ಗಳನ್ನ ವರ್ಣನೆ ಮಾಡಿ ಹೇಳುತ್ತೆ. ಸೊ ಇಲ್ಲಿ ಬಾಯ್ ಅಂತ ಇದೆ. ಸೊ ನಾನೀಗ ಹೇಳ್ತೆ ಆನೆಸ್ಟ್ ಬಾಯ್. ಸೊ ನನಗೆ ಗೊತ್ತು ನಮ್ಮೆಲ್ಲ ಹುಡುಗರು ಬಹಳ ಪ್ರಾಮಾಣಿಕ ಇರ್ತಾರೆ. ಸೊ ಆನೆಸ್ಟ್ ಬಾಯ್, ಕೇವಲ ಹುಡುಗ ಅಲ್ಲ, ಅವನು ಪ್ರಾಮಾಣಿಕ ಹುಡುಗ. ಸೊ ಅದನ್ನ ವರ್ಣನೆ ಮಾಡಿ ಹೇಳಲಿಕ್ಕೆ ಪದ ಬಳಸ್ತಾ ಇದೀವಲ್ಲ, ಅವುಗಳಿಗೆ ಆಡ್ಜೆಕ್ಟಿವ್ ಅಂತೀವಿ. ಸೊ ಈಗ ನನ್ನ ಹತ್ರ ಕಾರ್ ಇದೆ. ಸೊ ನಾನು ಕಾರ್ನ ಕಲರ್ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ರೆಡ್ ಕಾರ್, ನನ್ನ ಹತ್ರ ರೆಡ್ ಕಾರ್ ಇದೆ. ಸೊ ಕಾರ್ನ ಕಲರ್ ಯಾವುದು ಅದನ್ನ ಹೇಳಲಿಕ್ಕೆ, ಅದನ್ನ ವರ್ಣಿಸ್ಲಿಕ್ಕೆ ಒಂದು ವರ್ಡ್ ಬಳಸಿದ್ವಿ. ಸೊ ಅದಕ್ಕೆ ನಾವು ಆಡ್ಜೆಕ್ಟಿವ್ ಅಂತ ಕರಿತೀವಿ. ಅದೇ ರೀತಿ ನಿಮ್ಮ ಹತ್ರ ಮನೆ ಇದೆ. ಈಗ ನೀವು ಹೇಳ್ಬೇಕು ಮನೆ ಚಿಕ್ಕದಿದೆಯೋ ದೊಡ್ಡದಿದೆಯೋ. ದೊಡ್ಡದಿದೆ ಅಂತ ಹೇಳ್ಬೇಕಂದ್ರೆ ಬಿಗ್ ಅನ್ನುವಂತಹ ವರ್ಡ್ ಬಳಸ್ತೀರಾ, ಅದು ಆಡ್ಜೆಕ್ಟಿವ್. ಬಿಗ್ ಹೌಸ್, ಚಿಕ್ಕದಿದ್ರೆ ಸ್ಮಾಲ್ ಹೌಸ್. ಈ ರೀತಿ ಅರ್ಥ ಆಯ್ತಾ? ಆಡ್ಜೆಕ್ಟಿವ್ ಅಂದ್ರೆ ವರ್ಣನೆ ಮಾಡ್ಲಿಕ್ಕೆ ಬಳಸುವಂತಹ ಪದಗಳು. ಎಕ್ಸಾಂಪಲ್ಸ್ ನೀವೀಗ ಇಲ್ಲಿ ನೋಡಬಹುದು. ಇಲ್ಲಿ ನಿಮ್ಮ ಮುಂದೆ ಕೆಲವೊಂದು ಎಕ್ಸಾಂಪಲ್ಸ್ಗಳು ಇವೆ, ರೈಟ್. ಸೊ ಇನ್ನ ಇದನ್ನ ಬಳಸಿ ವಾಕ್ಯ ಕಂಟಿನ್ಯೂ ಮಾಡಿ. ನೌನ್ ವರ್ಬ್ ಇಂದ ವಾಕ್ಯ ಮಾಡೋದು ಕಲ್ತ್ರಿ, ಪ್ರೊನೌನ್ ಬಳಸೋದು ಕಲ್ತ್ರಿ. ಸೊ ಈಗ ಆಡ್ಜೆಕ್ಟಿವ್ ಹಾಕಿ ವಾಕ್ಯ ಮಾಡಿ, ಅಂದ್ರೆ ಅದನ್ನೇ ವರ್ಣನೆ ಮಾಡ್ತಾ ಹೋಗಿ. ಬ್ಯೂಟಿಫುಲ್ ಗರ್ಲ್, ಬಿಗ್ ಹೌಸ್, ದೊಡ್ಡ ಮನೆ. ಅಂಡ್ ಇಲ್ಲಿ ಬನ್ನಿ ನೆಕ್ಸ್ಟ್, ಸ್ಮಾರ್ಟ್ ಸ್ಟೂಡೆಂಟ್, ಸ್ಮಾರ್ಟ್ ವಿದ್ಯಾರ್ಥಿ, ರೆಡ್ ಕಾರ್. ಸೊ ಇವೆಲ್ಲ ಬ್ಯೂಟಿಫುಲ್, ಬಿಗ್, ಸ್ಮಾರ್ಟ್, ರೆಡ್ ಅನ್ನೋ ಇವೆಲ್ಲಗಳಿಗೆ ನಾವೇನಂತ ಕರಿತೀವಿ, ಇವುಗಳಿಗೆ ನಾವು ಹೇಳ್ತೀವಿ ಆಡ್ಜೆಕ್ಟಿವ್ಸ್ ಅಂತ ಹೇಳಿ. ಇದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ನಿಮಗಾಗಿ. ನೋಟ್ಸ್ ಅಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ರಿವಿಷನ್ ಮಾಡಿ ಒಂದ್ಸಲ ಡೆಫಿನೆಟ್ಲಿ. ಟೆಲಿಗ್ರಾಮ್ ಅನ್ನ ಬೇಗ ಜಾಯಿನ್ ಆಗಿ, ಲಿಂಕ್ ಕೊಟ್ಟಿದ್ದೀನಿ ಫ್ರೀ ಆಗಿ. ಇದರ PDF ನಿಮಗೆ ಸಿಗುತ್ತೆ. ಸೊ ಆಡ್ಜೆಕ್ಟಿವ್ಸ್ ಈಗ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಹೋಗೋಣವಾ, ಸ್ಪೀಕಿಂಗ್ ಪ್ರಾಕ್ಟೀಸ್ ಅನ್ನ ಮರೆಯೋ ಹಾಗಿಲ್ಲ. ಸೊ ಈಗ ನಿಮ್ಮ ಪ್ರಾಕ್ಟೀಸ್ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಈಗ ನಿಮ್ಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ನಿಮ್ಮ ಮೊಬೈಲ್ ತಗೊಳ್ಳಿ. ಸೊ ನಿಮ್ಮ ಹತ್ರ ಮೊಬೈಲ್ ಇದೆಯಾ?
ಅದು ಮೊಬೈಲ್ನಲ್ಲಿ ಕ್ಲಾಸ್ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಮೊಬೈಲನ್ನ ಒಂದ್ಸಲ ನೋಡಿ ಅಲ್ಲಿ ಏನ್ ಮಾಡ್ಬೇಕು ನೀವೀಗ, ನನಗೆ 3 ಎಕ್ಸಾಂಪಲ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡಬೇಕು. ಡಿಸ್ಕ್ರೈಬ್ ಯುವರ್ ಮೊಬೈಲ್ ಯೂಸಿಂಗ್ 3 adjectives. ಸೊ 3 adjectives ಇಲ್ಲಿ ಇವೆ. ನ್ಯೂ, ಬ್ಲ್ಯಾಕ್, ಎಕ್ಸ್ಪೆನ್ಸಿವ್ ಅಂತ ಇದೆ. ಸೊ ಈಗ ವಾಕ್ಯವನ್ನ ಟೈಪ್ ಮಾಡ್ತೀರಾ. ಸೊ ನಾನು ಮೊಬೈಲ್ದು ಹೇಳೋದಿಲ್ಲ, ಮೊಬೈಲ್ದು ನೀವು ಹೇಳಿ, ನಾನೇನ್ ಮಾಡ್ತೀನಿ, ಸೊ ನಾನು ಇದನ್ನ ಹೇಳ್ತೀನಿ. ಏನು ಈ ಮೈಕ್ ಇದು ಮೈಕ್ನ ಒಂದು ಬಾಕ್ಸ್ ಇದು ಇಲ್ಲಿ ಬಳಸ್ತಾ ಇರೋದು ನಾನು. ಸೊ ಇದನ್ನ ಹೇಳ್ತೀನಿ. ಸೊ ನ್ಯೂ ಅಂದ್ರೆ ಹೊಸ ಅನ್ನುವಂತಹ ಅರ್ಥ. ಇಟ್ ಈಸ್ ಅ ನ್ಯೂ ಮೈಕ್, ಇದು ನಂದು ಹೊಸ ಮೈಕ್. ನೋಡಿ, ಇಟ್ ಈಸ್ ಅ ನ್ಯೂ ಮೈಕ್. ಬನ್ನಿ ಇಲ್ಲಿ ನಾನು ಬರೆದು ಕೂಡ ತೋರಿಸ್ತೇನೆ ನಿಮ್ಗೆ. ನ್ಯೂ ಮೈಕ್ ಅಥವಾ ಮೈಕ್ರೋಫೋನ್ ಅಂತ ನಾನು ಹೇಳ್ಬೋದು. ಬ್ಲ್ಯಾಕ್, ಮೈ ಮೈಕ್ರೋಫೋನ್ ಈಸ್ ಬ್ಲ್ಯಾಕ್. ನಾನಿಲ್ಲಿ ಹೇಳ್ಬೋದು ನನ್ನ ಮೈಕ್ ಇದೆಯಲ್ಲ ಬ್ಲ್ಯಾಕ್ ಇದೆ. ಮೈ ಮೈಕ್ ಈಸ್ ಬ್ಲ್ಯಾಕ್. ಇಲ್ಲಿ ಬ್ಲ್ಯಾಕ್ ಅನ್ನೋದೇನು, ಒಂದು ಆಡ್ಜೆಕ್ಟಿವ್. ಮೂರನೇದಾಗಿ ಎಕ್ಸ್ಪೆನ್ಸಿವ್ ಅಂತ ಇದೆ. ಎಕ್ಸ್ಪೆನ್ಸಿವ್ ಅಂದ್ರೆ ದುಬಾರಿ ಅಂತ ಅರ್ಥ. ಮೈ ಮೈಕ್ ಈಸ್ ಅಥವಾ ಇಟ್ ಈಸ್ ಎಕ್ಸ್ಪೆನ್ಸಿವ್. ಇಟ್ ಅಂದ್ರೆ ಇದು ಅಂತ ಅರ್ಥ, ನೋಡಿದ್ರಲ್ಲ, ಇಟ್ ಈಸ್ ಎಕ್ಸ್ಪೆನ್ಸಿವ್. ಇಟ್ ಈಸ್ ಎಕ್ಸ್ಪೆನ್ಸಿವ್. ನಾನು ಬೇಕಂದ್ರೆ ಇಲ್ಲಿ ಮೈಕ್ ಹಾಕ್ಬೋದು ಮುಂದೆ. ಇಟ್ ಈಸ್ ಆನ್ ಎಕ್ಸ್ಪೆನ್ಸಿವ್ ಮೈಕ್. ಇದು ಒಂದು ಎಕ್ಸ್ಪೆನ್ಸಿವ್ ಅಂದ್ರೆ ದುಬಾರಿ ಆಗಿರುವಂತಹ ಮೈಕ್. ಇಟ್ ಈಸ್ ಆನ್ ಎಕ್ಸ್ಪೆನ್ಸಿವ್ ಮೈಕ್. ಸೊ ನಾನು ಏನ್ ಮಾಡಿದೆ, ಒಂದು ವಸ್ತುವನ್ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ, ಅದನ್ನ ವಿವರಣೆ ಮಾಡಿ ಹೇಳಲಿಕ್ಕೆ ಸೊ ಇಲ್ಲಿ ಬಳಸಿದೆ ಎಕ್ಸ್ಪೆನ್ಸಿವ್ ಅನ್ನುವಂತಹ ಆಡ್ಜೆಕ್ಟಿವ್, ಇಲ್ಲಿ ಬ್ಲ್ಯಾಕ್ ಅನ್ನುವಂತಹ ಆಡ್ಜೆಕ್ಟಿವ್, ಇಲ್ಲಿ ನ್ಯೂ ಅನ್ನುವಂತಹ ಆಡ್ಜೆಕ್ಟಿವ್. ಸೊ ಈ ರೀತಿ ನೀವೇನ್ ಮಾಡಿ, ನ್ಯೂ, ಬ್ಲ್ಯಾಕ್, ಎಕ್ಸ್ಪೆನ್ಸಿವ್ ನ ಬಳಸಿ 3 ಎಕ್ಸಾಂಪಲ್ಸ್ ನಿಮ್ಮ ಫೋನ್ ಅಥವಾ ಬೇರೆ ಯಾವುದೋ ವಸ್ತುವಿನ ಎಕ್ಸಾಂಪಲ್ಸ್ ಹಾಕಿ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ಅದರಿಂದ ನಿಮ್ಮ ಪ್ರಾಕ್ಟೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋಣ, 5ನೇದು ಆಡ್ವರ್ಬ್. ಈಗ ಆಡ್ವರ್ಬ್ ಏನ್ ಮಾಡುತ್ತೆ, ಸೊ ಆಡ್ವರ್ಬ್ ನ ಕೆಲಸ ಇಲ್ಲಿ ನೋಡಿ, ಆಡ್ವರ್ಬ್ ಡಿಸ್ಕ್ರೈಬ್ ಅಂದ್ರೆ ಆಡ್ವರ್ಬ್ ವರ್ಣನೆ ಮಾಡುತ್ತೆ. ಏನು ವರ್ಣನೆ ಮಾಡುತ್ತೆ, ವರ್ಬ್ ಅನ್ನ, ಆಡ್ಜೆಕ್ಟಿವ್ ಅನ್ನ, ಇನ್ನೊಂದು ಆಡ್ವರ್ಬ್ ಅನ್ನ. ಸೊ ಈಗ ನಾವೇನ್ ಮಾಡೋಣ, ಕಾಂಪ್ಲಿಕೇಟ್ ಮಾಡೋದು ಬೇಡ, ಈಸಿ ಇಡೋಣ. ಈಸಿ ಇಡ್ಲಿಕ್ಕೆ ಏನ್ ಮಾಡೋಣ, ಇವೆರಡನ್ನ ಬಿಡೋಣ. ಈಗ ಓನ್ಲಿ ವರ್ಬ್ ಮೇಲೆ ಫೋಕಸ್ ಮಾಡೋಣ. ಆಡ್ವರ್ಬ್ ಏನ್ ಮಾಡುತ್ತೆ, ವರ್ಬ್ ಅನ್ನ ವರ್ಣಿಸುತ್ತೆ. ಆಡ್ಜೆಕ್ಟಿವ್ ನೌನ್ ಅನ್ನ ವರ್ಣನೆ ಮಾಡುತ್ತೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತೆ. ಸೊ ಆಡ್ವರ್ಬ್ ಯಾವ ರೀತಿ ಗುರುತಿಸೋದು ಅಂದ್ರೆ, ಇಂಗ್ಲಿಷ್ ಅಲ್ಲಿ ಇರುವಂತಹ 90% ಆಡ್ವರ್ಬ್ಸ್ ಗಳು ಅದರ ಎಂಡ್ ನಲ್ಲಿ LY ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಏನ್ರಿ, LY ನೋಡ್ಲಿಕ್ಕೆ ಸಿಗುತ್ತೆ. ಎಕ್ಸಾಂಪಲ್ ನೋಡಿ, ಈಗ ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ. ಮೊದಲನೇ ಎಕ್ಸಾಂಪಲ್, ಹಿ ಸ್ಪೀಕ್ಸ್ ಸ್ಲೋಲಿ. ಸೊ ಈಗ ಸ್ಲೋಲಿ ಇಲ್ಲ ಅಂತ ಅನ್ಕೊಳ್ಳಿ, ಹಿ ಸ್ಪೀಕ್ಸ್ ಅಂದ್ರೆ ಅವನು ಮಾತನಾಡುತ್ತಾನೆ. ಅದಕ್ಕೆ ನಾವು ಸ್ಲೋಲಿ ಹಾಕಿಬಿಟ್ರೆ ಅವನು ಸ್ಲೋ ಆಗಿ, ನಿಧಾನವಾಗಿ ಮಾತನಾಡುತ್ತಾನೆ. ಸೊ ಈ ಸ್ಲೋಲಿ ಅನ್ನುವಂತಹ ಏನಿದೆಯಲ್ಲ ಆಡ್ವರ್ಬ್, ಇದು LY ಇಂದ ಕೊನೆಗೊಳ್ತಾ ಇದೆ. ಆಡ್ವರ್ಬ್ ಏನ್ ಹೇಳ್ತಾ ಇದೆ ನಮ್ಗೆ, ಅವನು ಹೇಗೆ ಮಾತಾಡ್ತಾನೆ ಅಂತ ಹೇಳಿ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಿ ಸ್ಪೀಕ್ಸ್, ಅವನು ಮಾತಾಡ್ತಾನೆ, ಸ್ಲೋ ಆಗಿ ಮಾತಾಡ್ತಾನೆ. ಹಿ ಸ್ಪೀಕ್ಸ್ ಸ್ಲೋಲಿ, ಫಾಸ್ಟ್ ಆಗಿ ಮಾತಾಡ್ತಾನೆ ಅಂದ್ರೆ, ಸೊ ಅಲ್ಲಿ ಫಾಸ್ಟ್ ಅನ್ನೋದು ಕೂಡ ಆಡ್ವರ್ಬ್. ಹಿ ಸ್ಪೀಕ್ಸ್ ಫಾಸ್ಟ್, ಅವನು ಫಾಸ್ಟ್ ಆಗಿ ಮಾತಾಡ್ತಾನೆ ಅಂತ ಹೇಳ್ತೀವಿ. ದೆನ್ ಶಿ ರನ್ಸ್, ಅವಳು ಓಡ್ತಾಳೆ, ಬಟ್ ಹೇಗೆ, ಸ್ಲೋ ಆಗಿನಾ, ಫಾಸ್ಟ್ ಆಗಿನಾ. ಸೊ ಇಲ್ಲಿ ಇದೆ ಕ್ವಿಕ್ಲಿ ಅನ್ನುವಂತಹ ಆಡ್ವರ್ಬ್, ಅಂದ್ರೆ ಶಿ ರನ್ಸ್ ಕ್ವಿಕ್ಲಿ, ಅವಳು ಬಹಳ ಫಾಸ್ಟ್ ಆಗಿ, ವೇಗವಾಗಿ ಓಡ್ತಾಳೆ. ದೆನ್ ಇದೆ ದೇ ವರ್ಕ್ ಹಾರ್ಡ್. ಸೊ ಇಲ್ಲಿ ಹಾರ್ಡ್ ಅನ್ನೋದು ಕೂಡ ಒಂದು ಆಡ್ವರ್ಬ್. ಇದನ್ನು ಕೇಳಬಹುದು, ಸರ್ ನೀವ್ ಹೇಳಿದ್ರಿ LY ಇಂದ ಕೊನೆಗೊಳ್ಳುತ್ತೆ ಅಂತ ಹೇಳಿ. ನಾನು ಹೇಳಿದೆ 90% ಆಡ್ವರ್ಬ್ಸ್ ಗಳು LY ಇಂದ ಕೊನೆಗೊಳ್ತವೆ, ಬಟ್ ಎಲ್ಲ ಅಲ್ಲ. ಫಾಸ್ಟ್ ನಲ್ಲಿ LY ಇಲ್ಲ, ಇದು ಆಡ್ವರ್ಬ್. ಸೊ ಹಾರ್ಡ್ ಅಂದ್ರೂ ಕೂಡ ಏನು, ಒಂದು ಆಡ್ವರ್ಬ್. ದೇ ವರ್ಕ್ ಹಾರ್ಡ್ ಅಂದ್ರೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅಂದ್ರೆ ಹೇಗ್ ವರ್ಕ್ ಮಾಡ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ವರ್ಕ್ ಅನ್ನುವಂತಹ ವರ್ಬ್, ರನ್ ಅನ್ನುವಂತಹ ವರ್ಬ್, ಸ್ಪೀಕ್ ಅನ್ನುವಂತಹ ವರ್ಬ್ ಅನ್ನ ಈ ಆಡ್ವರ್ಬ್ಸ್ ಗಳು ಏನ್ ಮಾಡ್ತಾ ಇವೆ, ವರ್ಣನೆ ಮಾಡ್ತಾ ಇವೆ, ಡಿಸ್ಕ್ರೈಬ್ ಮಾಡಿ ಹೇಳ್ತಾ ಇವೆ. ಇವುಗಳಿಗೆ ನಾವೇನಂತ ಹೇಳ್ತೀವಿ, ಆಡ್ ವರ್ಬ್ಸ್ ಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಆಡ್ ವರ್ಬ್ಸ್ ಗಳು ಅಂತ ಹೇಳ್ತೀವಿ. ಈಗ ಈಸಿ ಡಿಫರೆನ್ಸ್, ಆಡ್ಜೆಕ್ಟಿವ್ ಮತ್ತು ಆಡ್ವರ್ಬ್ ನಡುವೆ ಡಿಫರೆನ್ಸ್ ಏನು. ಆಡ್ಜೆಕ್ಟಿವ್ ಏನ್ ಮಾಡುತ್ತೆ, ಆಡ್ಜೆಕ್ಟಿವ್ ನೌನ್ ಅನ್ನ ವರ್ಣನೆ ಮಾಡುತ್ತೆ. ಆಡ್ವರ್ಬ್ ಏನ್ ಮಾಡುತ್ತೆ, ಅದು ಮುಖ್ಯವಾಗಿ ವರ್ಬ್ ಅನ್ನ ಏನ್ ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ, ವರ್ಣನೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ನೋಡೋದಾದ್ರೆ, ಎಕ್ಸಾಂಪಲ್ ಕೊಡಿ ಸರ್ ಅಂದ್ರೆ ಇಲ್ಲಿದೆ ಎಕ್ಸಾಂಪಲ್, ಬ್ಯೂಟಿಫುಲ್ ಗರ್ಲ್. ಸೊ ಗರ್ಲ್ ಅನ್ನುವಂಥದ್ದು ನೌನ್, ನೌನ್ ನ ಹಿಂದೆ ಬ್ಯೂಟಿಫುಲ್ ಅನ್ನುವಂತಹ ಆಡ್ಜೆಕ್ಟಿವ್, ನೌನ್ ಅನ್ನ ಬ್ಯೂಟಿಫುಲ್ ಅನ್ನುವಂತಹ ಆಡ್ವರ್ಬ್ ವರ್ಣನೆ ಮಾಡ್ತಾ ಇದೆ. ಇಲ್ಲಿ ಸ್ಪೀಕ್ಸ್ ಬ್ಯೂಟಿಫುಲಿ ಅಂದ್ರೆ, ಬ್ಯೂಟಿಫುಲಿ ಅಂದ್ರೆ ಸುಂದರವಾಗಿರುವಂತದ್ದು, ಸುಂದರವಾಗಿ ಅವಳು ಅಥವಾ ಅವನು ಮಾತನಾಡುತ್ತಾಳೆ ಅಂತ ಹೇಳ್ಬೇಕಂದ್ರೆ ಬ್ಯೂಟಿಫುಲಿ ಅನ್ನುವಂತಹ ಆಡ್ಜೆಕ್ಟಿವ್ ನಾವು ಬಳಸ್ತೀವಿ. ಸೊ ಇಲ್ಲಿ ನೋಡಿ ಬ್ಯೂಟಿಫುಲ್ ಆಡ್ಜೆಕ್ಟಿವ್, ಇಲ್ಲಿ ಬ್ಯೂಟಿಫುಲಿ ಅಂದ್ರೆ LY ಬಂದಿದೆಯಾ, ಇದು ಆಡ್ಜೆಕ್ಟಿವ್. ಇದೇ ಆಡ್ಜೆಕ್ಟಿವ್ ನ ಆಡ್ವರ್ಬ್ ಕೂಡ ನಾವು ಮಾಡಬಹುದು. ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುತ್ತೆ, ಅದನ್ನ ಮುಂದೆ ಕಲಿಯೋಣ. ಈಗ ಫೋಕಸ್ ಏನು, ವಾಕ್ಯದಲ್ಲಿ ಎಲ್ಲಿ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅದನ್ನ ಗುರುತಿಸ್ಲಿಕ್ಕೆ ಬರಬೇಕು. ಸಿಂಪಲ್ ವಾಕ್ಯ ನಿಮ್ಗೆ ಮಾಡ್ಲಿಕ್ಕೆ ಬರಬೇಕು.
ಇನ್ನು ನೆಕ್ಸ್ಟ್ ಬರುತ್ತೆ ಪ್ರೆಪೋಸಿಷನ್. ಈ ಪದದಲ್ಲೇ ಇದರ ಅರ್ಥ ಇದೆ. ಪೊಸಿಷನ್ ಅಂತ ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಒಂದು ವರ್ಡ್, ಯಾವ್ದ್ರಿ? ಪೊಸಿಷನ್ ಅಂತ ಹೇಳಿ. ಪೊಸಿಷನ್ ಅಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ಯಾವ ಪೊಸಿಷನ್, ಗೌರ್ಮೆಂಟ್ ಜಾಬ್ ಅಲ್ಲಿ ಯಾವ ಪೊಸಿಷನ್, ಆ ಪೊಸಿಷನ್ ಬಗ್ಗೆ ಹೇಳ್ತಾ ಇಲ್ಲ. ಸೊ ಇಲ್ಲಿ ಪೊಸಿಷನ್ ಅಂದ್ರೆ ನಾವು ಹೇಳ್ತೇವಲ್ಲ, ಒಂದು ವಸ್ತು ಟೇಬಲ್ ನ ಮೇಲೆ ಇದೆ, ವಸ್ತು ಟೇಬಲ್ ನ ಕೆಳಗೆ ಇದೆ, ಆ ಬುಕ್ ಟೇಬಲ್ ನ ಪಕ್ಕದಲ್ಲಿ ಇದೆ, ಅದು ಟೇಬಲ್ ನ ಹಿಂದೆ ಇದೆ. ಸೊ ಹಿಂದೆ, ಮುಂದೆ, ಪಕ್ಕದಲ್ಲಿ, ಕೆಳಗೆ ಅಂತ ಪೊಸಿಷನ್ ಹೇಳ್ತೇವಲ್ಲ. ಸೊ ಅಲ್ಲಿ ನಾವು ಏನ್ ಬಳಸ್ತೀವಿ? ಪ್ರೆಪೋಸಿಷನ್ ಗಳನ್ನ ಬಳಸ್ತೀವಿ. ಇದೇನ್ ಮಾಡುತ್ತೆ? ಇಟ್ ಶೋಸ್ ಪೊಸಿಷನ್. ಪೊಸಿಷನ್ ಗಳನ್ನ ಈ ಒಂದು ಪ್ರೆಪೋಸಿಷನ್ ಪದಗಳು ತೋರಿಸ್ತವೆ. ಎಕ್ಸಾಂಪಲ್ ನೋಡಿ, ಬುಕ್ ಈಸ್ ಆನ್ ದ ಟೇಬಲ್ ಅಂದ್ರೆ ಬುಕ್ ಟೇಬಲ್ ನ ಮೇಲೆ ಇದೆ. ಕ್ಯಾಟ್ ಈಸ್ ಅಂಡರ್ ದ ಡಾಗ್ ಅಂದ್ರೆ ಅಂಡರ್ ದ ಚೇರ್ ಅಂದ್ರೆ ಚೇರ್ ನ ಕೆಳಗಡೆ ಏನಿದೆ? ಕ್ಯಾಟ್ ಇದೆ. ಐ ಲಿವ್ ಇನ್ ಮೈಸೂರ್ ಅಂದ್ರೆ ನಾನು ಮೈಸೂರಿನಲ್ಲಿ ಇರುತ್ತೇನೆ. ಸೊ ಈ ಎಕ್ಸಾಂಪಲ್ಸ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ, ನನಗೆ ಗೊತ್ತು, ಬಟ್ ಇದನ್ನ ನೋಡಿ ಈಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗ್ಲೇಬೇಕು. ಇಲ್ಲಿ ನೋಡಿ, ಟೇಬಲ್ ಇದೆಯಾ? ಟೇಬಲ್ ನ ಮೇಲೆ ಪುಸ್ತಕ ಇದೆ. ಟೇಬಲ್ ಮತ್ತು ಪುಸ್ತಕ ಎರಡು ಟಚ್ ಆಗಿವೆ, ಹೌದಲ್ಲ? ಟೇಬಲ್ ನ ಮೇಲೆ ಇದೆ. ಸೊ ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಇರಬೇಕು, ಎರಡು ಟಚ್ ಆಗಿರ್ಬೇಕು. ಅವು ಟಚ್ ಆಗಿರೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ಮೊಬೈಲ್, ನನ್ನ ಮೊಬೈಲ್ ನಿಮಗೆ ಕಾಣಿಸ್ತಾ ಇದೆಯಾ? ಮೊಬೈಲ್ ನ ಮೇಲೆ ಪೆನ್ ಇದೆ. ಸೊ ಇಲ್ಲಿ ಇಟ್ರೆ ಅಲ್ಲಿ ಆನ್ ಬಳಸೋದಿಲ್ಲ, ಅಲ್ಲಿ ಬೇರೆ ಬರುತ್ತೆ. ಎರಡು ಟಚ್ ಆಗಿದ್ರೆ ಆನ್. ದ ಪೆನ್ ಈಸ್ ಆನ್ ದ ಮೊಬೈಲ್, ಈ ರೀತಿ. ಸೊ ಇಲ್ಲಿ ಟೇಬಲ್ ನ ಮೇಲೆ ಪುಸ್ತಕ ಇದೆ. ದ ಬುಕ್ ಆನ್ ದ ಟೇಬಲ್ ಅಂದ್ರೆ ಪುಸ್ತಕ ಟೇಬಲ್ ನ ಮೇಲೆ ಇದೆ. ಸೊ ನೀವು ಇದರ ಮೇಲೆ ಒಂದು ವಾಕ್ಯ ಕೂಡ ಮಾಡಬಹುದು. ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕ ಟೇಬಲ್ ನ ಮೇಲೆ ಇದೆ. ದ ಬುಕ್ ಈಸ್ ಆನ್ ದ ಟೇಬಲ್. ಸೊ ಬುಕ್ ಅಂಡರ್ ದ ಟೇಬಲ್ ಅಂದ್ರೆ ಏನ್ರಿ? ನೋಡಿ, ಈಗ ಅಂಡರ್ ಪೊಸಿಷನ್ ಟೇಬಲ್ ನ ಕೆಳಗೆ ಇದೆ. ಅಂಡ್ ಪಾಯಿಂಟ್ ಏನ್ ಗೊತ್ತಾ? ಇವೆರಡು ಟಚ್ ಆಗಿಲ್ಲ. ಒಂದು ಈ ರೀತಿ ಟಚ್ ಆಗಿರುತ್ತೆ, ಟಚ್ ಆಗಿಲ್ಲ, ಕೆಳಗಡೆ ಇರಬೇಕು, ಸ್ವಲ್ಪ ಅದರಲ್ಲಿ ಗ್ಯಾಪ್ ಇರಬೇಕು. ಸೊ ಅಲ್ಲಿ ನಾವು ಅಂಡರ್ ಬಳಸ್ತೀವಿ. ಈಗ ಬುಕ್ ಅಂಡರ್ ದ ಟೇಬಲ್ ನಾವು ಹೇಳ್ಬಹುದು, ದ ಬುಕ್ ಈಸ್ ಅಂಡರ್ ದ ಟೇಬಲ್. ದ ಬುಕ್ ಈಸ್ ಅಂಡರ್ ದ ಟೇಬಲ್ ಅಂದ್ರೆ ಪುಸ್ತಕ ಟೇಬಲ್ ನ ಕೆಳಗಡೆ ಇದೆ. ಟೇಬಲ್ ನ ಕೆಳಗಡೆ ಇದೆ. ಪೊಸಿಷನ್ ತೋರಿಸ್ತಾ ಇದೆಯಾ ಇದು? ಮೂರನೇದಾಗಿ ಇಲ್ಲಿ ಪುಸ್ತಕ ಬಾಕ್ಸ್ ನಲ್ಲಿ ಇದೆ ಅಂದ್ರೆ ಬಾಕ್ಸ್ ನ ಒಳಗಡೆ ಇದೆ. ಒಳಗಡೆ ಅಂತ ಹೇಳಲಿಕ್ಕೆ ನಾವು ಬಳಸ್ತೀವಿ ಏನ್? ಬುಕ್ ಇನ್ ದ ಬಾಕ್ಸ್. ನಾವು ಹೇಳ್ಬಹುದು ಪುಸ್ತಕ ಬಾಕ್ಸ್ ನಲ್ಲಿ ಇದೆ ರೀ. ದ ಬುಕ್ ಇನ್ ದ ಬಾಕ್ಸ್. ದ ಬುಕ್ ಈಸ್ ಇನ್ ದ ಬಾಕ್ಸ್. ದ ಬುಕ್ ಈಸ್ ಇನ್ ದ ಬಾಕ್ಸ್. ದಿಸ್ ಇಸ್, ಈ ರೀತಿ ನಾವೇನ್ ಮಾಡ್ತೀವಿ? ರಿಯಲ್ ಲೈಫ್ ನಲ್ಲಿ ಪ್ರೆಪೋಸಿಷನ್ ಗಳನ್ನ ಬಳಸ್ತೀವಿ. ಆನ್ ಅಂದ್ರೆ ಮೇಲೆ, ಅಂಡರ್ ಅಂದ್ರೆ ಕೆಳಗೆ, ಇನ್ ಅಂದ್ರೆ ಒಳಗೆ ಅಂತ ಅರ್ಥ. ಸೊ ಇಲ್ಲಿ ಕೆಲವೊಂದಿಷ್ಟು ಇವೆ, ಅದನ್ನ ನೋಡ್ಕೊಳ್ಳಿ. ಇವು ಬಹಳ ಕಾಮನ್ ಆಗಿ ಪ್ರತಿದಿನ ಮಾತಾಡುವಾಗ ಬಳಸುವಂತಹ ಪ್ರೆಪೋಸಿಷನ್ಗಳು. ಒಳಗಿದ್ರೆ ಇನ್ ಅಂತ ಹೇಳ್ತೀವಿ, ಇನ್ ದ ಟೇಬಲ್, ಇನ್ ದ ಡ್ರಾವರ್, ಇನ್ ದ ಬಾಕ್ಸ್, ಈ ರೀತಿ. ಆನ್ ಅಂದ್ರೆ ಮೇಲೆ ಇದ್ರೆ ಆನ್ ದ ಟೇಬಲ್, ಆನ್ ದ ಚೇರ್, ಚೇರ್ ಮೇಲೆ ಇದೆ, ಈ ರೀತಿ. ಅಂಡರ್ ಅಂದ್ರೆ ಕೆಳಗಡೆ, ಅಂಡರ್ ದ ಟೇಬಲ್, ಅಂಡರ್ ದ ಸೋಫಾ, ಅಂಡರ್ ದ ಬೆಡ್, ಅಲ್ಲಿ ಹೇಳ್ಬಹುದು. ನೆಕ್ಸ್ಟ್ ಟು ಅಂದ್ರೆ ಪಕ್ಕದಲ್ಲಿ ಅಂತ ಅರ್ಥ. ನೆಕ್ಸ್ಟ್ ಟು ರೈಲ್ವೆ ಸ್ಟೇಷನ್ ಅಂದ್ರೆ ರೈಲ್ವೆ ಸ್ಟೇಷನ್ ನ ಪಕ್ಕದಲ್ಲಿ. ನೆಕ್ಸ್ಟ್ ಟು ಬಸ್ ಸ್ಟಾಪ್, ಬಸ್ ಸ್ಟಾಪ್ ನ ಪಕ್ಕದಲ್ಲಿ, ಈ ರೀತಿ ಹೇಳ್ಬಹುದು. ಬಿಹೈಂಡ್ ಅಂದ್ರೆ ಹಿಂದ್ಗಡೆ. ಬಿಹೈಂಡ್ ದ ಹೌಸ್, ಮನೆಯ ಹಿಂದ್ಗಡೆ. ಬಿಹೈಂಡ್ ದ ಪೋಸ್ಟ್ ಆಫೀಸ್, ಪೋಸ್ಟ್ ಆಫೀಸ್ ನ ಹಿಂದ್ಗಡೆ ಇರ್ತೇವೋ ಇಲ್ವೋ ಅಲ್ಲಿ ಬಿಹೈಂಡ್ ಬಳಸಿ. ಇನ್ ಫ್ರಂಟ್ ಆಫ್ ಅಂದ್ರೆ ಮುಂದೆ. ನಮ್ಮ ಮನೆ ಮುಂದೆ ಗಿಡ ಇದೆ. ದೇರ್ ಈಸ್ ಅ ಟ್ರೀ ಇನ್ ಫ್ರಂಟ್ ಆಫ್ ಅವರ್ ಹೌಸ್. ಇನ್ ಫ್ರಂಟ್ ಆಫ್ ಅಂದ್ರೆ ಮುಂದೆ ಅಂತ ಅರ್ಥ. ದೆನ್ ಬಿಟ್ವೀನ್ ಅಂದ್ರೆ ಮಧ್ಯದಲ್ಲಿ. ನಾವು ಹೇಳ್ಬಹುದು ಇಲ್ಲಿ ಎರಡು ಬಾಕ್ಸ್ ಗಳ ಮಧ್ಯದಲ್ಲಿ ಒಂದು ಆಪಲ್ ಇದೆ. ದ ಆಪಲ್ ಈಸ್ ಬಿಟ್ವೀನ್ ದ ಟೂ ಬಾಕ್ಸಸ್. ಬಿಟ್ವೀನ್ ಅಂದ್ರೆ ಮಧ್ಯದಲ್ಲಿ ಅನ್ನುವಂತಹ ಅರ್ಥ ಕೊಡುತ್ತೆ. ಈ ಒಂದು ಪ್ರೆಪೋಸಿಷನ್ ಗಳನ್ನ ನೀವೇನ್ ಮಾಡಿ? ಬಳಸುವಂತಹ ಪ್ರಯತ್ನ ಮಾಡಿ ವಾಕ್ಯದಲ್ಲಿ. ತುಂಬಾ ಸಿಂಪಲ್ ಇದೆ. ಈಗ ನೆಕ್ಸ್ಟ್ ಬರೋಣ ಕಂಜಂಕ್ಷನ್. ಸೊ ಕಂಜಂಕ್ಷನ್ ಅಂದ್ರೆ ಏನ್ ಗೊತ್ತಾ? ಕನೆಕ್ಟರ್. ಕನೆಕ್ಟರ್ ಅಂದ್ರೆ ಏನು? ಕನೆಕ್ಟ್ ಮಾಡೋದು. ಸೊ ನಾವ್ ಹೇಳ್ತೇವಲ್ಲ, ಏನೋ ಚಾರ್ಜ್ ಮಾಡ್ಲಿಕ್ಕೆ ಕನೆಕ್ಟರ್ ಕೊಡು, ಅದು ಕೊಡು ಅಂದ್ರೆ ಕನೆಕ್ಟ್ ಅಂದ್ರೆ ಕೂಡಿಸೋದು ಅಂತ ಅರ್ಥ. ಕಂಜಂಕ್ಷನ್. ಇವುಗಳಿಗೆ ನಾವು ಲಿಂಕರ್ಸ್ ಅಂತ ಕೂಡ ಕರಿತೀವಿ. ಲಿಂಕರ್ಸ್ ಏನ್ ಮಾಡ್ತವೆ? ಲಿಂಕ್ ಮಾಡ್ತವೆ. ಲಿಂಕರ್ಸ್ ಏನ್ ಮಾಡ್ತವೆ? ಲಿಂಕ್ ಮಾಡ್ತವೆ. ಏನನ್ನ? ವಾಕ್ಯಗಳನ್ನ. ಸೊ ಕಂಜಂಕ್ಷನ್ ಜಾಯಿನ್ಸ್ ವರ್ಡ್ಸ್ ಅಂಡ್ ಸೆಂಟೆನ್ಸಸ್. ಪದಗಳನ್ನ, ವಾಕ್ಯಗಳನ್ನ ಸೇರಿಸಲಿಕ್ಕೆ ಬಳಸುವಂತಹ ಪದಗಳಿಗೆ ನಾವು ಕಂಜಂಕ್ಷನ್ ಅಂತೀವಿ. ಒಂದೆರಡು ಎಕ್ಸಾಂಪಲ್ ನೋಡಿ ಇದಕ್ಕೆ. ಕಾಮನ್ ಆಗಿ ನಾವು ಬಳಸುವಂತಹ ಕಂಜಂಕ್ಷನ್ಗಳು ಯಾವ ಅಂದ್ರೆ ಅಂಡ್, ಬಟ್, ಬಿಕಾಸ್, ಆರ್, ಸೋ ಅಂತ ಅರ್ಥ. ಸೊ ಇದರ ಮೀನಿಂಗ್ ನಾನು ನಿಮ್ಗೆ ಹೇಳೋದಾದ್ರೆ, ಅಂಡ್ ಅಂದ್ರೆ ಮತ್ತು ಅಂತ ಅರ್ಥ. ಬಟ್ ಅಂದ್ರೆ ಆದರೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಬಿಕಾಸ್ ಅಂದರೆ ಏಕೆಂದರೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಆರ್ ಅಂದ್ರೆ ಅಥವಾ ಅನ್ನುವಂತಹ ಮೀನಿಂಗ್. ಆದ್ದರಿಂದ, ಸೋ ಅಂದ್ರೆ ಆದ್ದರಿಂದ ಅಥವಾ ಹಾಗಾಗಿ. ಹಾಗಾಗಿ ಈ ಕನ್ನಡ ಪದಗಳನ್ನ ಬಳಸ್ತೇವಲ್ಲ ಎಷ್ಟೋ ಬಾರಿ. ಅವನು ಬರ್ತೇನೆ ಅಂತ ಹೇಳಿದ್ದ, ಆದರೆ ಬರ್ಲಿಲ್ಲ. ನಾನು ಮತ್ತು ನನ್ನ ಫ್ರೆಂಡ್, ಐ ಅಂಡ್ ಮೈ ಫ್ರೆಂಡ್, ಹೌದಾ?
ಸೊ ನಾನು ನಿನ್ನೆ ಕಾಲೇಜಿಗೆ ಹೋಗ್ಲಿಲ್ಲ ಏಕೆಂದರೆ ನನಗೆ ಹುಷಾರಿರ್ಲಿಲ್ಲ ಅಂದ್ರೆ ಏನೋ ಹೆಲ್ತ್ ಸಮಸ್ಯೆ ಇತ್ತು. ಸೊ ಈ ರೀತಿ ನಾವು ಇದನ್ನ ಬಳಸ್ತೀವಿ. ಸೊ ಈಗ ಇಲ್ಲಿ ನೋಡಿ ಎಕ್ಸಾಂಪಲ್ಸ್. ಐ ಆಮ್ ಟೈರ್ಡ್ ಅಂದ್ರೆ ನನಗೆ ಸುಸ್ತಾಗಿದೆ, ಬಟ್ ಐ ವಿಲ್ ವರ್ಕ್. ನನಗೆ ಸುಸ್ತಾಗಿದೆ ಆದ್ರೂ ನಾನು ಕೆಲಸ ಮಾಡ್ತೀನಿ. ಈ ಎರಡು ವಾಕ್ಯ ಕನೆಕ್ಟ್ ಮಾಡ್ಲಿಕ್ಕೆ ಬಟ್ ಬಳಸಿದೀವಿ. ಐ ಆಮ್ ಟೈರ್ಡ್ ಬಟ್ ಐ ವಿಲ್ ವರ್ಕ್. ನನಗೆ ಸುಸ್ತಾಗಿದೆ ಆದ್ರೂ ಕೆಲಸ ಮಾಡ್ತೀನಿ. ನನಗೆ ಬಹಳ ಟೈರ್ಡ್ ಆಗಿದೆ ಆದ್ರೂ ಈ ಕ್ಲಾಸ್ ನೋಡ್ತೀನಿ, ಇಂಗ್ಲಿಷ್ ಕಲಿತೇನೆ. ಕಲಿಯುವಂತಹ ಆ ಒಂದು ಹುಮ್ಮಸ್ಸು, ಅದರಲ್ಲಿ ಒಂದು ಉತ್ಸಾಹದಿಂದ ಕಲಿಬೇಕು ಅಂದಾಗ ಫಾಸ್ಟ್ ಆಗಿ ಕಲಿತೀರಾ, ಖುಷಿಯಿಂದ ಕಲಿತೀರಾ, ಅದು ಬಹಳ ಮುಖ್ಯ. ಐ ಸ್ಟಡೀಡ್ ಹಾರ್ಡ್. ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಅಧ್ಯಯನ ಮಾಡಿದೆ, ಸ್ಟಡೀಡ್ ಮಾಡಿದೆ. ಸೊ ಐ ಪಾಸ್. ನಾನು ತುಂಬಾ ಶ್ರಮ ಪಟ್ಟು ಸ್ಟಡಿ ಮಾಡಿದೆ ಹಾಗಾಗಿ ಪಾಸ್ ಆದೆ. ಇವೆರಡು ವಾಕ್ಯ ಕನೆಕ್ಟ್ ಮಾಡ್ಲಿಕ್ಕೆ ಸೋ ಅನ್ನ ಬಳಸಿದೀವಿ. ಈಗ ನಾನು ಎಕ್ಸಾಂಪಲ್ ಕೊಟ್ಟೆ. ನಾನು ನಿನ್ನೆ ಆಫೀಸ್ಗೆ ಹೋಗ್ಲಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಏಕೆಂದ್ರೆ ನನಗೆ ಹುಷಾರಿರ್ಲಿಲ್ಲ. ಐ ಡಿಡ್ ನಾಟ್ ಗೋ ಟು ಆಫೀಸ್. ಐ ಡಿಡ್ ನಾಟ್ ಗೋ ಟು ಆಫೀಸ್. ನಾನು ಆಫೀಸ್ಗೆ ಹೋಗ್ಲಿಲ್ಲ. ಈಗ ನಾವು ಬಿಕಾಸ್ ಎಲ್ಲಿ ಬಳಸ್ತೇವೆ ಅಂದ್ರೆ ಕಾರಣ ಹೇಳಲಿಕ್ಕೆ. ಏಕೆಂದರೆ ಅದರ ನಂತರ ಏನ್ ಹಾಕ್ತೇವೆ, ಕಾರಣ ಹಾಕ್ತೇವೆ. ಸೊ ಈಗ ಕಾರಣ ಕೊಡ್ಬೇಕು, ಏನು ನನಗೆ ಹುಷಾರಿರ್ಲಿಲ್ಲ. ಐ ಡಿಡ್ ನಾಟ್ ಗೋ ಟು ಆಫೀಸ್ ಬಿಕಾಸ್ ಐ ವಾಸ್ ಇಲ್. ಐ ವಾಸ್ ಇಲ್ ಅಂದ್ರೆ ನನಗೆ ಏನಾಗಿತ್ತು, ಹುಷಾರಿರ್ಲಿಲ್ಲ. ಸೊ ಬಟ್ ಯಾವಾಗ ಬಳಸ್ತೇವೆ, ಎರಡು ವಿರುದ್ಧ ವಾಕ್ಯಗಳು. ನನಗೆ ಸುಸ್ತಾಗಿದೆ ಆದ್ರೂ ಕೆಲಸ ಮಾಡ್ತೇನೆ. ಅವನು ಶ್ರೀಮಂತ ಇದ್ದಾನೆ ಆದ್ರೂ ಖುಷಿ ಆಗಿಲ್ಲ. ಹಿ ಈಸ್ ರಿಚ್ ಬಟ್ ಹಿ ಇಸ್ ನಾಟ್ ಹ್ಯಾಪಿ. ಈ ರೀತಿ ಆಪೋಸಿಟ್ ವಾಕ್ಯಗಳನ್ನ ಹೇಳುವಾಗ ಬಟ್ ಬಳಸ್ತೀವಿ. ಸೊ ಒಂದು ಕೆಲಸ ಮಾಡಿದಾಗ ಅದರ ರಿಸಲ್ಟ್ ಏನಾಯ್ತು, ಸೊ ಅಂದ್ರೆ ಹಾಗಾಗಿ ಆದ್ದರಿಂದ ಇದು ಆಯ್ತು. ನಾನು ಚೆನ್ನಾಗಿ ಓದ್ದೆ ಆದ್ದರಿಂದ ಪಾಸ್ ಆದೆ. ನಾನು ಚೆನ್ನಾಗಿ ಓದ್ದೆ ಹಾಗಾಗಿ ನನಗೆ ಒಳ್ಳೆ ಜಾಬ್ ಸಿಕ್ತು. ನಾನು ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೆ ಸೊ ಹಾಗಾಗಿ ನನಗೆ ಗವರ್ಮೆಂಟ್ ಜಾಬ್ ಸಿಕ್ತು. ಹಾಗಾಗಿ ಆದ್ದರಿಂದ ಹೇಳಲಿಕ್ಕೆ ಸೋ ಬಳಸಿ, ಒಂದು ಕಾರಣ ಕೊಡ್ಬೇಕಂದ್ರೆ ಬಿಕಾಸ್ ಬಳಸಿ. ಇವು ಕಾಮನ್ ಆಗಿ ಬಳಸುವಂತಹ ಪ್ರೆಪೋಸಿಷನ್, ಏನು ಕಂಜಂಕ್ಷನ್ಗಳು ಇಂಗ್ಲಿಷ್ ನಲ್ಲಿ, ರೈಟ್. ಸೊ ಈಗ ನಾವು ನೆಕ್ಸ್ಟ್ ಬರೋಣ ಇಂಟರ್ಜೆಕ್ಷನ್. ಇದು ಲಾಸ್ಟ್ ಒನ್. ಸೊ ನಿಮ್ಗೆ ನೋಡಿ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ, ಕಂಪ್ಲೀಟ್ ಆಗಿ ಡೆಪ್ತ್ ನಲ್ಲಿ ಹೋಗಿ ನಾನು ಕಲಿಬೇಕು, ಸೊ ನಿಮ್ಗೆಲ್ಲ ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ಬೇಕು, ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ಬೇಕಂದ್ರೆ ನೀವು ಜಾಯ್ನ್ ಆಗ್ಬೋದು ನನ್ನ 0 to Hero ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ. ಡೈಲಿ ಲೈವ್ ಕ್ಲಾಸ್ ನಡೆಯುತ್ತೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಎಲ್ಲ ಡೀಟೇಲ್ಸ್ ಕೆಳಗಡೆ ಕೂಡ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಅಲ್ಲಿಂದ ಆಪ್ ಡೌನ್ಲೋಡ್ ಮಾಡ್ಕೊಂಡು ನೇರವಾಗಿ ಅಲ್ಲಿಂದ ಜಾಯಿನ್ ಆಗಿ. ಇಂಟರ್ಜೆಕ್ಷನ್ ಏನ್ ಗೊತ್ತಾ, ನಾವು ಸಡನ್ ಆಗಿ ಇಮೋಷನ್ ಅನ್ನ ತೋರಿಸ್ತೀವಿ. ಏನೋ ನೋಡಿದಾಗ ಬಹಳ ಸರ್ಪ್ರೈಸ್ ಆಯ್ತು, ವಾವ್ ಅಮೇಝಿಂಗ್. ಅಂಡ್ ಕೆಲವು ಬಾರಿ ಅನ್ಸುತ್ತೆ ಓ ನೋ, ಏನೋ ಕೀಲಿಯನ್ನ ಮನೆಯಲ್ಲಿ ಮರ್ತ್ ಬಂದ್ರಿ, ಮೊಬೈಲ್ ಅನ್ನ ಮನೆಯಲ್ಲಿ ಮರ್ತ್ ಬಂದ್ರೆ ಅವಾಗ ಓ ನೋ ಶಿಟ್ ಅಂತ ಹೇಳ್ತೇವಲ್ಲ. ಸಡನ್ ಆಗಿ ಒಂದು ದುಃಖದ ಇಮೋಷನ್ ತೋರಿಸ್ತಾ ಇದೀವಿ. ಇನ್ನ ಹುರ್ರೇ ಅಂತ ಹೇಳ್ತೀವಿ ನಾವು. ಹುರ್ರೇ ಅಂದ್ರೆ ಏನೋ ಗೆದ್ವಿ, ಹುರ್ರೇ RCB won the match. ಬಹಳ ಎಕ್ಸೈಟ್ಮೆಂಟ್, ಜಾಯ್, ಖುಷಿಯನ್ನ ತೋರಿಸೋದು. ಸೊ ಅಲ್ಲಿ ನಾವು ಬಳಸ್ತೇವೆ. ಅಂಡ್ ದೆನ್ oops ಶಿಟ್, oops I forgot, ನಾನು ಅದನ್ನ ಮರ್ತು ಬಿಟ್ಟೆ. ಅಲ್ಲಿ ದುಃಖವನ್ನ ತೋರಿಸ್ತಾ ಇದೀವಿ. ಅಗೇನ್ ಏನೋ ಕೆಲಸ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಲಿಲ್ಲ, ಮರ್ತೆ. ಸೊ ಈ ಇಮೋಷನ್ಸ್ ಗಳನ್ನ ತೋರಿಸ್ಲಿಕ್ಕೆ ನಾವು ಪದಗಳನ್ನ ಬಳಸ್ತೀವಿ ಇಂಟರ್ಜೆಕ್ಷನ್ ಅಂತ ಹೇಳಿ. ಇವು ಅಷ್ಟು ಹೆಚ್ಚು ಯೂಸ್ ಆಗೋದಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ಆದ್ರೂ ನೀವು ಇಂಗ್ಲಿಷ್ ಕಲಿತಾ ಇದ್ದಾರೆ ಅಂದ್ರೆ ಇದನ್ನ ಅಷ್ಟು ಹೆಚ್ಚಾಗಿ ಯೂಸ್ ಮಾಡುವಂತ ಪ್ರಯತ್ನ ಮಾಡಬೇಡಿ. ನೀವು ಇದನ್ನ ಆಲ್ರೆಡಿ ಬಳಸ್ತಾ ಇರ್ಬೋದು, ವಾವ್, ಓ ನೋ ಅಂತ ಹೇಳಿ. ಸೊ ಅದನ್ನ ಬಳಸಿ. ಸೊ ಮೊದಲು ಹೇಳಿವೆಲ್ಲ ಫಸ್ಟ್ ಅದರ ಮೇಲೆ ಫೋಕಸ್ ಮಾಡಿ. ಇವು ಬಹಳ ಸಿಂಪಲ್, ಒಂದ್ 2, 3, 4 ಇವೆ, ಅದನ್ನೇ ಬಳಸ್ತಾರೆ ಎಲ್ಲರೂ. ಸೊ ಅದು ನಿಮಗೆ ಆರಾಮಾಗಿ ಬರುತ್ತೆ. ಎಕ್ಸಾಂಪಲ್ಸ್ ನೋಡಿ. ವಾವ್ ದಟ್ಸ್ ಅಮೇಝಿಂಗ್, ಓ ಮೈ ಗಾಡ್ ದಟ್ಸ್ ಅಮೇಝಿಂಗ್, ಓ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸರ್ಪ್ರೈಸ್. ಎಕ್ದಮ್ ಸರ್ಪ್ರೈಸ್ ಆದ್ರೆ ಆ ಇಮೋಷನ್ ಇಲ್ಲಿ ತೋರಿಸೋದು. ಹುರ್ರೇ ವಿ ವಾನ್, ಸೊ ನಾವು ಮ್ಯಾಚ್ ಅನ್ನ ಗೆದ್ವಿ, ಈ ರೀತಿ. oops I forgot, ನಾನು ಅದನ್ನ ಮರ್ತ್ ಬಂದೆ. ದುಃಖ ತೋರಿಸ್ಲಿಕ್ಕೆ ಬಳಸುವಂತ ಒಂದು ಎಕ್ಸ್ಪ್ರೆಷನ್. ಇವುಗಳಿಗೆ ನಾವೇನಂತ ಕರಿತೀವಿ, ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಸೊ ಇಡೀ ಇಲ್ಲಿವರೆಗೆ ಕಲ್ತಿರೋದನ್ನ ರಿವೈಸ್ ಮಾಡ್ತಾ ಇದ್ದೀನಿ, ಕ್ವಿಕ್ ಆಗಿ ಸಮರಿ ಕೊಡ್ತಾ ಇದ್ದೀನಿ. ರಿವಿಷನ್ ಟೇಬಲ್ ಇದು. ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿವೆ ರೀ, ಒಂದ್ಸಲ ಹೇಳ್ತೀರಾ. ಪಾರ್ಟ್ಸ್ ಆಫ್ ಸ್ಪೀಚ್ 8 ಇವೆ. 1 ನೌನ್, ಸೆಕೆಂಡ್ 1 ಪ್ರೊನೌನ್, ಥರ್ಡ್ 1 ವರ್ಬ್, ಫೋರ್ತ್ 1 adjective, ಫಿಫ್ತ್ 1 adverb, ಸಿಕ್ಸ್ತ್ 1 preposition, ಸೆವೆಂತ್ 1 conjunction, ಏಟ್ 1 interjection ಅಂತ ನಾವು ಹೇಳ್ತೀವಿ. ಹೌದಾ? ನೌನ್ ಅಂದ್ರೆ ಏನು? ಹೆಸರುಗಳು, ವ್ಯಕ್ತಿ, ಸ್ಥಳ, ಪ್ರಾಣಿ ಎಲ್ಲದರ ಹೆಸರುಗಳು. ಪ್ರೊನೌನ್ ಅಂದ್ರೆ ನೌನ್ ನ ಬದಲಾಗಿ ಬಳಸುವಂತಹ ಒಂದು ಪದ. ವರ್ಬ್ ಏನ್ ತೋರಿಸುತ್ತೆ, ಆಕ್ಷನ್ ತೋರಿಸುತ್ತೆ, ರನ್, ಡ್ರಿಂಕ್, ಈ ರೀತಿ. ಆಡ್ಜೆಕ್ಟಿವ್ ಏನ್ ಮಾಡುತ್ತೆ, ನೌನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಆಡ್ವರ್ಬ್ ಏನ್ ಮಾಡುತ್ತೆ, ಡಿಸ್ಕ್ರೈಬ್ಸ್ ವರ್ಬ್ ಅಥವಾ ಆಕ್ಷನ್. ಆಕ್ಷನ್ಗೆ ನಾವು ವರ್ಬ್ ಅಂತ ಕೂಡ ಹೇಳ್ಬಹುದು. ಪ್ರೆಪೋಸಿಷನ್ ಏನ್ ಮಾಡುತ್ತೆ ರೀ, ಪೊಸಿಷನ್ ಅನ್ನ ತೋರಿಸುತ್ತೆ, ಮೇಲೆ, ಕೆಳಗೆ, ಪಕ್ಕದಲ್ಲಿ, ಹಿಂದೆ, ಈ ರೀತಿ. ಕಂಜಂಕ್ಷನ್ ಏನ್ ಮಾಡುತ್ತೆ, ಎರಡು ವಾಕ್ಯಗಳನ್ನ ಕೂಡಿಸುತ್ತೆ, ಕನೆಕ್ಟ್ ಮಾಡುತ್ತೆ. ಇಂಟರ್ಜೆಕ್ಷನ್ ಇದೆಯಲ್ಲ, ಇಮೋಷನ್ ಗಳನ್ನ ತೋರಿಸುತ್ತೆ. ಸೊ ಇದು ಎಂಟೈರ್ ಪಾರ್ಟ್ಸ್ ಆಫ್ ಸ್ಪೀಚ್ ನ ರಿವಿಷನ್. ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನೀವು ಇಷ್ಟನ್ನ ಕಲ್ತಿದ್ದೀರಾ. ಸೊ ಈ ಕ್ಲಾಸ್ ನ ಒಂದು 45 ಮಿನಿಟ್ಸ್ ನ ಕ್ಲಾಸ್ ನಲ್ಲಿ
ರೈಟ್. ಸೊ ಇನ್ನ ಸೆಂಟೆನ್ಸ್ ಬಿಲ್ಡಿಂಗ್ ನಲ್ಲಿ ಒಂದ್ಸಲ ನಾವು ನೋಟ್ ತಗೋಣ, ಇದರಿಂದ ವಾಕ್ಯ ಕೂಡ ಹೇಗ್ ಮಾಡ್ಬೇಕು ಅದು ಕೂಡ ಮುಖ್ಯ ಅಲ್ಲ. ಅಲ್ಟಿಮೇಟ್ಲಿ ನಮ್ಗೆ ಬರ್ಬೇಕಾಗಿರೋದು ಏನು, ಇಂಗ್ಲಿಷ್ ನಮ್ಗೆ ಮಾತಾಡ್ಲಿಕ್ಕೆ ಬರಬೇಕು, ಅರ್ಥ ಮಾಡ್ಕೊಳ್ಳಿಕ್ ಬರಬೇಕು. ನೌನ್ ಅಂಡ್ ವರ್ಬ್ ಇವೆರಡರಿಂದ ವಾಕ್ಯ ಹೇಗ್ ಮಾಡ್ಬೇಕು ನೋಡಿ. ದ ಬಾಯ್ ರನ್ಸ್, ದ ಬಾಯ್ ಅಂದ್ರೆ ನೌನ್, ರನ್ ಅಂದ್ರೆ ಓಡು. ನೌನ್ ಮತ್ತು ವರ್ಬ್ ಸೇರಿಸಿ ಒಂದು ವಾಕ್ಯ ರೆಡಿ ಆಯಿತು, ದ ಬಾಯ್ ರನ್ಸ್. ಇನ್ನ ಎರಡನೆಯ ವಾಕ್ಯ ನೋಡಿ. ಇಲ್ಲಿ ನಾವು ನೌನ್, ವರ್ಬ್ ಮತ್ತು ಆಬ್ಜೆಕ್ಟ್ ವಾಕ್ಯ ಸ್ವಲ್ಪ ದೊಡ್ಡದು ಮಾಡ್ತಾ ಇದೀವಿ. ಇಲ್ಲಿ ದ ಬಾಯ್ ಪ್ಲೇಸ್ ಕ್ರಿಕೆಟ್, ದ ಬಾಯ್ ಅನ್ನೋದು ನೌನ್, ಹುಡುಗ, ಪ್ಲೇಸ್ ಅಂದ್ರೆ ಆಡ್ತಾನೆ, ಕ್ರಿಕೆಟ್ ಅಂದ್ರೆ ಏನು, ಅದು ಒಂದು ಆಬ್ಜೆಕ್ಟ್. ಅಂದ್ರೆ ಕ್ರಿಕೆಟ್ ಅಂದ್ರೆ ಒಂದು ಆಟದ ಹೆಸರು, ಅದು ಕೂಡ ನಾವು ನೌನ್ ಅಂತಾನೆ ಹೇಳ್ತೀವಿ. ನೌನ್ ಅನ್ನ ನಿಮ್ಗೆ ಈಗಾಗಲೇ ಹೇಳಿದೆ, ನೌನ್ ಏನಲ್ಲಿ ಹಾಕ್ಬಹುದು, ನೌನ್ ಸಬ್ಜೆಕ್ಟ್ ನ ಸ್ಥಾನದಲ್ಲಿ, ಆಬ್ಜೆಕ್ಟ್ ನ ಸ್ಥಾನದಲ್ಲಿ, ಎರಡು ಕಡೆ ಹಾಕ್ಬಹುದು. ಇನ್ನ ನಾವು ಪ್ರೋನೌನ್, ವರ್ಬ್ ಅಂಡ್ ಆಬ್ಜೆಕ್ಟ್, ಈಗ ನಾವು ನೌನ್ ನ ಬದಲಾಗಿ ಏನ್ ಬಳಸ್ತಾ ಇದೀವಿ, ಇಲ್ಲಿ ಪ್ರೋನೌನ್ ಬಳಸ್ತಾ ಇದೀವಿ, ಹಿ ಅಂತ ಹೇಳಿ. ಸೊ ಅದು ಏನ್ ಅರ್ಥ ಕೊಡುತ್ತೆ, ಹಿ ಪ್ಲೇಸ್ ಕ್ರಿಕೆಟ್. ಸೊ ದ ಬಾಯ್ ತೆಗೆದ್ವಿ ನಾವು, ಬಾಯ್ ಬೇಡ, ಹಿ ಹಾಕೋಣ, ಪ್ರೋನೌನ್ ಬಳಸೋಣ, ಹಿ ಪ್ಲೇಸ್ ಕ್ರಿಕೆಟ್. ಸೊ ಈ ರೀತಿ ನೀವು ಏನ್ ಮಾಡಬಹುದು, ಸೆಂಟೆನ್ಸ್ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ಟ್ರಕ್ಚರ್ ಕೊಟ್ಟಿದ್ದೀನಿ, 8 ಪಾರ್ಟ್ಸ್ ಆಫ್ ಸ್ಪೀಚ್ ಕೊಟ್ಟಿದ್ದೀನಿ. ಇನ್ನ ಕೊನೆಯದಾಗಿ ಒಂದು ಪವರ್ಫುಲ್ ಸೆಂಟೆನ್ಸ್, ಅಂದ್ರೆ ಇಡೀ ವಾಕ್ಯದಲ್ಲಿ ಎಲ್ಲ ಕಲ್ತಿರೋದನ್ನ ರಿವೈಸ್ ಮಾಡೋಣ, ಅದು ನಿಮ್ಮ ತಲೆಯಲ್ಲಿ ಉಳಿಬೇಕು, ಅದು ನನಗೆ ಇಂಪಾರ್ಟೆಂಟ್. ಸೊ ಇಂಥ ಟೆಕ್ನಿಕ್ ಇಂದ ನಿಮಗೆ ಕಲಿಸ್ತೀನಿ ಲೈವ್ ಕ್ಲಾಸ್ ಅಲ್ಲಿ, ಕೋರ್ಸ್ ಅಲ್ಲಿ, ಬನ್ನಿ ಜಾಯಿನ್ ಆಗಿ. ರೈಟ್, ತುಂಬಾ ಈಸಿಯಾಗಿ ಇಂಗ್ಲಿಷ್ ಇಷ್ಟು ಈಸಿಯಾಗಿ ಕಲಿಬಹುದಾ ಅನ್ನುವಂತಹ ಒಂದು ಕ್ವಶನ್, ಇಷ್ಟು ಈಸಿನಾ ಇಂಗ್ಲಿಷ್ ಅನ್ನುವಂಥ ಒಂದು ಕ್ವಶನ್ ಅಂಡ್ ಫೀಲಿಂಗ್ ನಿಮ್ಮಲ್ಲಿ ಬರುತ್ತೆ. ಅಷ್ಟು ಈಸಿಯಾಗಿ ನೀವು ಕಲಿತೀರಾ. ಈಗ ಇಡೀ ನಾವು ಕಲ್ತಿರೋದನ್ನ ಎಲ್ಲ ಟಾಪಿಕ್ಸ್ ಅನ್ನ ಒಂದೇ ವಾಕ್ಯದಲ್ಲಿ ನೆನಪಿಟ್ಟುಕೊಳ್ಳೋಣ. ದ ಸ್ಮಾರ್ಟ್ ಬಾಯ್ ಸ್ಪೀಕ್ಸ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಇನ್ ಕ್ಲಾಸ್ ಬಿಕಾಸ್ ಹಿ ಪ್ರಾಕ್ಟೀಸಸ್ ಡೈಲಿ ಅಂತ ಇದೆ. ಅಂದ್ರೆ ಒಬ್ಬ ಸ್ಮಾರ್ಟ್ ಬಾಯ್ ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ ಆಗಿ ಮಾತಾಡ್ತಾನೆ ಕ್ಲಾಸ್ ನಲ್ಲಿ, ಏಕೆಂದರೆ ಅವನು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ. ಈಗ ಇಲ್ಲಿ ಲೆಟ್ಸ್ ಐಡೆಂಟಿಫೈ ದೆಮ್, ಅಂದ್ರೆ ನಾನು ಹೇಳಿದ್ನಲ್ಲ ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಕಲಿತೀರಾ ಒಂದು ವಾಕ್ಯದಲ್ಲಿ ಎಲ್ಲಿ ನೌನ್ ಇದೆ, ಎಲ್ಲಿ ವರ್ಬ್ ಇದೆ, ಎಲ್ಲಿ ಕಂಜಂಕ್ಷನ್ ಇದೆ, ಪ್ರಪೋಸಿಷನ್ ಇದೆ, ಅದೆಲ್ಲ ನೀವು ಗುರುತಿಸ್ಲಿಕ್ಕೆ ಬರುತ್ತೆ. ದ ಸ್ಮಾರ್ಟ್ ಬಾಯ್ ಅನ್ನೋದೇನ್ರಿ, ಹುಡುಗನ ಹೆಸರು, ಅದೇನಾಯ್ತು ನೌನ್ ಆಯ್ತು, ಸ್ಮಾರ್ಟ್ ಬಾಯ್. ಸೊ ಈಗ ಬಾಯ್ ಅನ್ನೋದು ನೌನ್, ಇದನ್ನ ಎಂತ ಹುಡುಗ, ಸ್ಮಾರ್ಟ್ ಬಾಯ್ನೋ, ಡಲ್ ಇದಾನೋ, ಇಂಟೆಲಿಜೆಂಟ್ ಇದಾನೋ, ಸ್ಮಾರ್ಟ್ ಇದಾನೆ ನಮ್ಮ ಹುಡುಗ, ಸ್ಮಾರ್ಟ್ ಇದೇನು ನೌನ್ ಅನ್ನ ವರ್ಣಿಸ್ತಾ ಇದೆ. ಅಂದ್ರೆ ಇಲ್ಲಿ ನೌನ್ ಪ್ಲಸ್ ಅಡ್ಜೆಕ್ಟಿವ್ ಈ ಮೊದಲನೇ ಪದದಲ್ಲಿ ನಮಗೆ ಸಿಗ್ತಾ ಇದೆ. ಸ್ಪೀಕ್ ಅಂತ ಇದೆ, ಸ್ಪೀಕ್ ಅನ್ನೋದೇನ್ರಿ ವರ್ಬ್, ಹೌದಾ. ಸ್ಪೀಕ್ ಅನ್ನೋದೇನು, ಸ್ಪೀಕ್ ಅಂದ್ರೆ ಮಾತನಾಡು, ಆಕ್ಷನ್ ತೋರಿಸುವಂತ ಪದಕ್ಕೆ ವರ್ಬ್ ಅಂತೀವಿ. ಇಂಗ್ಲಿಷ್ ಫ್ಲೂಯೆಂಟ್ಲಿ ಅಂತ ಇದೆ, ಇಂಗ್ಲಿಷ್ ಮಾತಾಡ್ತಾನೆ ಬಟ್ ಹೇಗೆ, ಬಹಳ ಫ್ಲೂಯೆಂಟ್ ಆಗಿ. ಸೊ ಫ್ಲೂಯೆಂಟ್ಲಿ ಅನ್ನೋದು ಏನಾಯ್ತು, ಅದು ಆಡ್ವರ್ಬ್ ಆಯ್ತು. ಇನ್ ಕ್ಲಾಸ್, ಎಲ್ಲಿ, ಕ್ಲಾಸ್ ರೂಮ್ ನಲ್ಲಿ. ಇನ್ ಅನ್ನೋದೇನು, ಪ್ರೆಪೋಸಿಷನ್, ಇನ್ ಅನ್ನೋದು ಪ್ರೆಪೋಸಿಷನ್, ಇನ್ ಅಂದ್ರೆ ಒಳಗೆ ಅಂತ ಅರ್ಥ. ಬಿಕಾಸ್, ಯಾಕೆ, ಹಿ ಪ್ರಾಕ್ಟೀಸಸ್ ಡೈಲಿ ಅಂತ ಇದೆ. ಸೊ ಇಲ್ಲಿ ಬಿಕಾಸ್ ಅನ್ನೋದು ಕಂಜಂಕ್ಷನ್, ಅಂದ್ರೆ ಒಂದು ವಾಕ್ಯ ಅದು ಕನೆಕ್ಟ್ ಮಾಡ್ತಾ ಇದೆ ನೋಡಿ. ಈಗ ಇದು ಒಂದು ವಾಕ್ಯ, ಸೊ ಇಲ್ಲಿಂದ ಇದು ಒಂದು ವಾಕ್ಯ, ಈ ಎರಡು ವಾಕ್ಯ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಬಿಕಾಸ್ ಬಳಸ್ತಾ ಇದೀವಿ, ರೈಟ್. ದೆನ್ ಇದೆ ಹಿ ಅನ್ನುವಂಥದ್ದು ಪ್ರೊನೌನ್, ಹಿ ಪ್ರಾಕ್ಟೀಸಸ್ ಡೈಲಿ. ಸೊ ಇಲ್ಲಿ ಹಿ ಅನ್ನುವಂಥದ್ದು ಏನಾಗುತ್ತೆ, ಪ್ರೊನೌನ್ ಆಗುತ್ತೆ. ನಾವು ಪ್ರೊನೌನ್ ಅನ್ನ ಕಲ್ತಿದ್ದೀವಿ. ಇಲ್ಲಿ ಸ್ಮಾರ್ಟ್ ಬಾಯ್ ನ ಬದಲಾಗಿ ಪ್ರೊನೌನ್ ಬಳಸಿದ್ವಿ, ಸೊ ಹಿ ಅನ್ನೋದು ಇಲ್ಲಿ ಪ್ರೊನೌನ್ ಆಗುತ್ತೆ, ರೈಟ್. ಸೊ 8ರಲ್ಲಿ ನಾವು ಏನ್ ಕಲ್ತ್ವಿ, ಇಂಟರ್ಜೆಕ್ಷನ್ ಒಂದು ಬಿಡಿ, ಅದನ್ನ ಬಿಟ್ಟು ಉಳಿದಿರುವಂತಹ ಎಲ್ಲಾ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಇಲ್ಲಿ ಗುರುತಿಸೋದನ್ನ ನೀವು ಕಲ್ತಿದ್ದೀರಾ ಈ ಒಂದು ವಾಕ್ಯದ ಮೂಲಕ. ಸೊ ಈ ರೀತಿ ಇದನ್ನ ರಿವಿಷನ್ ಮಾಡಿ ಒಂದ್ಸಲ ದಯವಿಟ್ಟು ನೋಟ್ಸ್ ಅನ್ನ ಓದಿ, ಅಂದಾಗ ಬಹಳ ಪರ್ಫೆಕ್ಟ್ ಆಗ್ತೀರಾ. ಅದು ಕೂಡ ಫ್ರೀ ಆಗಿ ಸಿಗ್ತಾ ಇದೆ. ಎಲ್ಲಿ, ಟೆಲಿಗ್ರಾಮ್ ಅಲ್ಲಿ ಜಾಯಿನ್ ಆಗಿ, ಲಿಂಕ್ ಕೆಳಗಡೆ ನಾನು ಕೊಟ್ಟಿದ್ದೀನಿ. ಇನ್ನು ನೀವು ನನ್ನ ಜೊತೆ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಬೇಗ ಕಲಿಬೇಕು ಪರ್ಫೆಕ್ಟ್ ಆಗಿ ಅಂದ್ರೆ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು. 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಎಲ್ಲಿರಿ, ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದು ಆಪ್, ಸ್ಕಿಲ್ ಬೂಸ್ಟರ್ ಆಪ್. ಮತ್ತೆ ಹೇಳ್ತಾ ಇದ್ದೀನಿ, ಲಿಂಕ್ ಕೆಳಗಡೆ ಇದೆ, ನೇರವಾಗಿ ಪ್ಲೇ ಸ್ಟೋರ್ ಇಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿ ಬೇಗ ಜಾಯಿನ್ ಆಗಿ ಲೈವ್ ಕ್ಲಾಸ್ಗಳನ್ನ. ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಡೌಟ್ಸ್ ಕ್ಲಿಯರ್ ಆದಾಗ, ಪ್ರಾಕ್ಟೀಸ್ ಆದಾಗ ಪರ್ಫೆಕ್ಷನ್ ಅಂದ್ರೆ ಪರ್ಫೆಕ್ಟ್ ಆಗ್ತೀರಾ. ಪರ್ಫೆಕ್ಟ್ ಇಂದ ಕಾನ್ಫಿಡೆನ್ಸ್ ಆದಾಗ ಜನರ ಮುಂದೆ ಮಾತಾಡಿದಾಗ ಅವಕಾಶಗಳು ಸಿಗ್ತಾ ಇದ್ದಂಗೆನೆ ವೇಗವಾಗಿ ಬೆಳೀತಾ ಹೋಗ್ತೀರಾ. ಕಾಂಪಿಟಿಷನ್ ಅಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತೀರಾ. ಸೊ ಅದು ಅಡ್ವಾಂಟೇಜ್ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ಕಾಂಟ್ಯಾಕ್ಟ್ ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದು, 8150853340. ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿಯ ಫ್ರೀ ಕ್ಲಾಸಸ್ಗಳು ಕೂಡ ನಮ್ಮ ಚಾನಲ್ ನಲ್ಲಿ, ಹುಸೇನ್ ನಾಯ್ಕರ್ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅಂಡ್ ಒಂದು ರಿಕ್ವೆಸ್ಟ್, ಲೈಕ್ ಮಾಡಿ, ನಿಮ್ಮ 4-5 ಜನ ಫ್ರೆಂಡ್ಸ್ಗೆ ಕೂಡ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಒಂದು ಹೊಸ ಟಾಪಿಕ್ ನೊಂದಿಗೆ. ಬಾಯ್ ಬಾಯ್.